ಆ ಪ್ರೀತಿ ಹೇಳಿತು, ನೀನು ನನ್ನನ್ನು ಎಷ್ಟೇ ದ್ವೇಷಿಸಿದರು. ಅದೇ ಅಧ್ಯಾಯದಲ್ಲಿ 3ನೇ ವಚನ ಹೇಳುತ್ತೆ, ಅವನ ಹತ್ರ ದ್ವೇಷ ಬಂತು, ಯೇಸು ಪ್ರೀತಿ ತೋರಿಸಿದನು. ಆ ದ್ವೇಷಕ್ಕೆ ಪ್ರತಿಯಾಗಿ ನನ್ನ ಸತ್ಯವೇದ ಗ್ರಂಥ ಹೇಳುತ್ತೆ, ಯೇಸು ಊಟದಿಂದ ಮೇಲೆದ್ದು ತನ್ನ ಮೇಲಿದ್ದಂಥ ಮೇಲೊದಿಕೆಯನ್ನು ತೆಗೆದು ಕೈ ಪವಾಡನ್ನ ನಡುವಿಗೆ ಕಟ್ಟಿ ತನ್ನನ್ನು ದ್ವೇಷಿಸ್ತಾ ಇದ್ದಂಥ ತನ್ನ ಶಿಷ್ಯನ ಪಾದಗಳನ್ನು ಯೇಸು ತೊಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ನನಗೆ ಇದರೊಳಗೆ ಕುಂತು ಕೈ ತಟ್ಟೋರು ಬೇಕಾಗಿಲ್ಲ, ಎದ್ದು ನಿಂತು ಕೈ ತಟ್ಟಿ ಹೇಳೋರು ಯಾರಾದ್ರೂ ಇದ್ದೀರಾ? ನನಗೆ ಎಷ್ಟೇ ದ್ರೋಹ ಆದರೂ, ನನ್ನನ್ನು ಎಷ್ಟೇ ಅವಮಾನ ಪಡಿಸಿದ್ರು, ನನ್ನನ್ನು ಎಷ್ಟೇ ಅಲ್ಲೋಲ ಕಲ್ಲೋಲ ಪಡಿಸಿದ್ರು, ನನ್ನ ಬಗ್ಗೆ ಏನೇ ತಪ್ಪಾಗಿ ಮಾತನಾಡಿದ್ರು, ನಾನು ಅವರ ಪಾದಗಳನ್ನು ತೊಳೆಯುವಷ್ಟು ಕ್ರಿಸ್ತನ ಸ್ವಭಾವವುಳ್ಳವನಾಗಿದ್ದೇನೆ. ಯೋಹಾನನು ಬರೆದ ಸುವಾರ್ತೆ ಅದರಲ್ಲಿ 13ನೇ ಅಧ್ಯಾಯ 1ನೇ ವಚನದಿಂದ, ಪಸ್ಕ ಹಬ್ಬದ ಮುಂದೆ, ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ ಅದರಲ್ಲಿ 1ನೇ ವಚನ ಓದಿಮ್ಮ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. 2ನೇ ವಚನ, ಅವರು ಊಟಕ್ಕೆ ಕೂತುಕೊಂಡಿದ್ದರು, ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲುದಿಕೆಯನ್ನು ತೆಗೆದೊಟ್ಟು ಕೈಪಾವಡವನ್ನು ತಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾಡುವುದರಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೇಳ್ರಿ, ನೋಡೋಣ, ಯಾವ್ದಾರು ದೇವರು ಮನುಷ್ಯನ ಪಾದ ತೊಳೆದಿರೋದು ನೋಡಿದಿರಾ? ಆದರೆ ಯೇಸು ಸ್ವಾಮಿ ಅದನ್ನು ಮಾಡಿದರು. ಅದಕ್ಕೆ ಯೇಸು ಕ್ರೈಸ್ತವರು, ಕ್ರಿಸ್ಟಿಯನ್ಸ್ ಅಂತಂದರೆ ಅವರಿಗೆ ಹಿಂದೆ ಇನ್ನೊಂದು ಹೆಸರಿದೆ, ಪ್ರೀತಿ ಉಳ್ಳವರು, ಕರುಣೆ ಉಳ್ಳವರು, ಕ್ರಿಸ್ತನ ಸ್ವಭಾವವುಳ್ಳವರು. ಈ ದಿವಸದ ಸಂದೇಶ ಭಾಗದ ಪೀಠಿಕೆ ಏನಂದರೆ, ಎಂಡ್ಲೆಸ್ ಲವ್, ಪರಿಪೂರ್ಣ ಪ್ರೀತಿ, ಶಾಶ್ವತ ಪ್ರೀತಿ, ಮಿತಿ ಇಲ್ಲದ ಪ್ರೀತಿ. ಹೇಳಿ, ಪರಿಪೂರ್ಣ ಪ್ರೀತಿ, ಶಾಶ್ವತ ಪ್ರೀತಿ, ಮಿತಿ ಇಲ್ಲದ ಪ್ರೀತಿ. ಗಮನಿಸ್ರಿ, ಯೇಸು ಈ ಲೋಕದಲ್ಲಿ ಇದ್ದಂಥ ವರ್ಷಗಳು 33 ವರ್ಷಗಳ ಕಾಲ. ಹೌದಾ? ಈ 33 ವರ್ಷಗಳಲ್ಲಿ ಯೇಸುವಿಗೆ ಅನೇಕ ಸಂಬಂಧಿಗಳಿದ್ದರು, ಬಂಧುಗಳಿದ್ದರು. ಅದರಲ್ಲಿ ಯೇಸುವಿಗೆ ಬಹಳ ಹತ್ತಿರವಾದಂಥ ಒಂದು ಫ್ರೆಂಡ್ ಇದ್ದ. ಸ್ನೇಹಿತ ಅನ್ನೋವನು ದಿಢೀರಂತ ಆಗುವವನಲ್ಲ, ಹತ್ತಿರದ ಸ್ನೇಹಿತ ಅನ್ನುವವರು ಬಹಳ ಚಿಕ್ಕದರಿಂದ ಕ್ಲೋಸ್ ಆದಂಥ ಒಂದು ಫ್ರೆಂಡ್. ಬೈಬಲ್ ಹೇಳುತ್ತದೆ ಅವನ ಹೆಸರು ಲಾಜರನು ಅಂತೇಳಿ. ಕೆಲವು ಸ್ನೇಹಿತರು, ಅನೇಕ ಬಂಧುಗಳಿದ್ರು. ಅದು ಅಲ್ಲದೆ ತಮ್ಮಂದಿರಿದ್ರು, ತಂಗಿದಿರಿದ್ರು ಯೇಸು ಸ್ವಾಮಿಗೆ. ಮತ್ತೆ ಕುಟುಂಬ ಇತ್ತು, ತಂದೆ ಇದ್ರು, ತಾಯಿ ಇದ್ರು. ಯೇಸು ಬದುಕಿರೋ ತನಕ ಅಪ್ಪ ಅಮ್ಮ ಜೀವಂತವಾಗಿದ್ರ ಇದ್ದರು, ಅದಾದ ಮೇಲೆಯೂ ಜೀವಂತವಾಗಿದ್ರ ಇದ್ದರು. ಈಗ ಒಂದು ಕುಟುಂಬ. ಯೇಸು ಅನೇಕ ಜನರ ಮಧ್ಯದಲ್ಲಿ ಜೀವಿಸಿದಂಥ ಒಂದು ವ್ಯಕ್ತಿ. ಇದು ಮಾತ್ರ ಅಲ್ಲದೆ ಆತನ ಜೀವಿತದಿಂದ ಅನೇಕರಿಗೆ ಆಶೀರ್ವಾದ ಉಂಟಾಯಿತು ನೋಡ್ರಿ. ಆದರೆ ಈ 30 ವರ್ಷಗಳ ಪರ್ಯಂತರ ಕೆಲವು ವಿಷಯ ಮಾತ್ರ ಸತ್ಯವೇದ ಗ್ರಂಥ ಯೇಸುವಿನ ಕುರಿತಾಗಿ 30 ವಯಸ್ಸು ತನಕ ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದು. ಯೇಸು 12ನೇ ವಯಸ್ಸಿನಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಸುರುಳಿಗಳನ್ನು ತೆಗೆದು ಓದಿದ್ದು. ಹೀಗೆ ಕೆಲವೊಂದನ್ನು, ಆತನ ಜನನ ಕೆಲವೊಂದನ್ನು ಮಾತ್ರ ಸತ್ಯವೇದ ಗ್ರಂಥ ಗುರುತಿಸುತ್ತೆ. ಅದಾದ ಮೇಲೆ ಇನ್ನು 3.5 ವರ್ಷ ಸೇವೆಗಳನ್ನೇ ಸುವಾರ್ತೆಗಳಲ್ಲಿ, ಪತ್ರಿಕೆಗಳಲ್ಲಿ ಸತ್ಯವೇದ ಗ್ರಂಥ ಯೇಸುವಿನ ಶಿಷ್ಯರು ಬರೆದಿಟ್ಟದ್ದು. ಈ 30 ವರ್ಷಗಳ ಜೀವಿತಕ್ಕಿಂತ ಯೇಸುವಿನ 3.5 ವರ್ಷಗಳ ಜೀವಿತ ಬಹಳ ಎಫೆಕ್ಟಿವ್ ಆಗಿ, ಬಹಳ ಇಂಪ್ಯಾಕ್ಟ್, ಅಂದರೆ ಅನೇಕರ ಜೀವಿತಕ್ಕೆ ಆಶೀರ್ವಾದವಾಗಿ ಯೇಸುವಿನ ಜೀವಿತ ಆಯಿತು ಈ 3.5 ವರ್ಷಗಳು.
ಈ 3.5 ವರ್ಷಗಳಿನ್ನೇನು ಮುಗಿಯುವಂಥ ಸಂದರ್ಭ, 3 ವರ್ಷ ಆಗಿ ಇನ್ನೊಂದು 6 ತಿಂಗಳು, ಆ ಅರ್ಧ ವರ್ಷದಲ್ಲಿ ಯೇಸುವಿಗೆ ತಿಳಿದಂಥ ಕೆಲವು ವಿಷಯಗಳನ್ನು ತನ್ನ ಶಿಷ್ಯರೊಟ್ಟಿಗೆ ಪ್ರಾರಂಭದಲ್ಲ, ಸ್ವಲ್ಪ ಕಾಲ ಆದ ಮೇಲೆ, ಅದ್ಭುತಗಳನ್ನೆಲ್ಲ ನೋಡಿದ ಮೇಲೆ, ಯೇಸುವಿನ ಮಹಿಮೆಯನ್ನು ನೋಡಿದ ಮೇಲೆ, ಯೇಸು ಕ್ರಿಸ್ತನನ್ನು ದೇವರು ಯಾತಕ್ಕಾಗಿ ಕಳಿಸಿದರು ಅನ್ನೋದನ್ನು ತಿಳಿದ ಮೇಲೆ, ಅನೇಕ ಸಾವಿರ ಜನರು ಯೇಸುವನ್ನು ಗುರುತಿಸಿದ ಮೇಲೆ, ಯೇಸು ಕಡೆಯ ಕೆಲವು ದಿವಸಗಳಲ್ಲಿ, ತಿಂಗಳುಗಳಲ್ಲಿ ಯೇಸು ತನ್ನವರ ಜೊತೆಯಲ್ಲಿ ಬಹಳ ಕ್ಲೋಸ್ ಆಗಿರೋದಕ್ಕೆ ಪ್ರಾರಂಭ ಮಾಡಿದನು. ವೆರಿ ಕ್ಲೋಸ್ ಆಗಿ. ಹಿಂದೆ ನೀವು ವಾಕ್ಯಗಳಲ್ಲಿ ನೋಡೋದಾದ್ರೆ ಪ್ರತ್ಯೇಕ ಮಾಡ್ಕೊಳ್ತಾ ಇದ್ದನು. ಅದ್ಭುತ ಆದ್ಮೇಲೆ ಯೇಸು ಹುಡುಕಿದ್ರು ಸಿಗ್ತಾ ಇರಲಿಲ್ಲ. ಯೇಸು ಎಲ್ಲಿರ್ತಾ ಇದ್ದನು ಶಿಷ್ಯರು ಗೊತ್ತಾಗ್ತಾ ಇತ್ತು, ಜನರು ಹುಡುಕೊಂಡು ಬರ್ತಾ ಇತ್ತು. ಹೀಗೆ ಪ್ರತ್ಯೇಕವಾಗಿದ್ದಂಥ ಯೇಸು ಆ ಅರ್ಧ ವರ್ಷದಲ್ಲಿ 33 ವರ್ಷ ಆದ ನಂತರ ಆತನ ಜೀವಿತದ ಶೈಲಿ ಸ್ವಲ್ಪ ಬದಲಾವಣೆ ಆಯಿತು. ಯಾಕೆ ಅಂದರೆ ಯೇಸುವಿಗೆ ಗೊತ್ತಿತ್ತು, ಇನ್ನು ಸ್ವಲ್ಪ ಕಾಲ ಮಾತ್ರ ನಾನಿಲ್ಲಿ ಇರಬೇಕು, ಅದಾದ ಮೇಲೆ ನಾನು ತಂದೆಯ ಬಳಿಯಲ್ಲಿ ಹೋಗಬೇಕಾಗಿತ್ತು. ಇಲ್ಲಿ ಈ ವಾಕ್ಯದ ಭಾಗವನ್ನು ಗಮನಿಸುವಾಗ ಯೋಹಾನನು ಬಂದು ಯೇಸುವಿನ ಎದೆಯಲ್ಲಿ ಹೊರಗ್ತಾ ಇದ್ದವನು, ಯೇಸುವಿಗೆ ಬಹಳ ಹತ್ತಿರವಾಗ್ತಾ ಇದ್ದವನು. ಅಂದರೆ ಯೇಸು ಪಕ್ಕದಲ್ಲಿದ್ದಾಗ ನೀವು ಗಮನಿಸಿದ್ರೆ ಆ ಕಡೆಯ ಭೋಜನದಲ್ಲಿ ಜೊತೆಯಲ್ಲಿದ್ದಾಗಲೂ ಅವನ ಎದೆಗೆ ಹೊರಗಿದ್ದಂಥ ಯೋಹಾನನು, ಪಕ್ಕದಲ್ಲಿದ್ದಂಥ ಪೇತ್ರನಿಗೂ ಮಾತ್ರ ಪಿಸುಗುಟ್ಟಿ ಯಾರು ಆತನನ್ನು ತೋರಿಸ್ಕೊಡ್ತಾರೆ ಅನ್ನುವಂಥ ಒಂದು ಸಣ್ಣ ಹಿಂಟನ್ನು ಯೇಸು ಸ್ವಾಮಿ ಕೊಟ್ಟರು. ಮತ್ತೆ ಯಾರಿಗೂ ಅದು ಅರ್ಥ ಆಗಲಿಲ್ಲ, ಎಲ್ಲ ಕನ್ಫ್ಯೂಷನಲ್ಲಿದ್ದರು. ಯೋಹಾನನು ಯೇಸುವಿಗೆ ಬಹಳ ಹತ್ತಿರವಾದಂಥ ಒಬ್ಬ ಶಿಷ್ಯನಾಗಿದ್ದ. ಇವನು ಹೇಳ್ತಾನೆ, ಯೇಸು ತನ್ನ ತಂದೆಯ ಬಳಿಗೆ ಹೋಗಬೇಕಾದಂಥ ಸಮಯ ಹತ್ತಿರ ಬಂದಿದೆ ಅಂತೇಳಿ ಯೇಸುವಿಗೆ ತಿಳಿದಾಗ ತನ್ನವರನ್ನ ಯೇಸು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದನು. ಈಗ ತನ್ನವರನ್ನ ಪ್ರೀತಿ ಮಾಡಿದಲ್ಲದೆ ಇನ್ನೊಂದು ವಾಕ್ಯ ಅದ್ರ ಜೊತೆಯಲ್ಲೇ ಬರುತ್ತೆ, ಆತನು ತನ್ನವರನ್ನ ಪರಿಪೂರ್ಣವಾಗಿ ಪ್ರೀತಿ ಮಾಡಿದನು, ಶಾಶ್ವತವಾಗಿ ಪ್ರೀತಿ ಮಾಡಿದನು, ಎಂಡ್ಲೆಸ್ ಪ್ರೀತಿ ಮಾಡಿದನು, ಮಿತಿ ಇಲ್ಲದೆ ಪ್ರೀತಿ ಮಾಡಿದನು. ಯಾರಿ ತನ್ನವರು? 12 ಜನ ಯೇಸು ಕ್ರಿಸ್ತನ ಶಿಷ್ಯರು ಆಗಿರಬಹುದು. ಪೇತ್ರನೆನ್ನಿಸಿಕೊಳ್ಳುವಂಥ ಸೀಮೋನ, ಪೇತ್ರನ ತಮ್ಮನಾದಂಥ ಅಂದ್ರೆಯ, ಜಬುದಾಯನ ಮಗನಾದಂಥ ಯಾಕೋಬ, ಅವನ ತಮ್ಮನಾದಂತಹ ಯೋಹಾನ, ಫಿಲಿಪ್ಪ, ಮತ್ತೆ ಸ್ತೋತ್ರ ಬಾರ್ತಲೋಮ, ತೋಮ, ಸುಂಕದ ಮತ್ತಾಯ, ತದ್ದಾಯ, ಮತಾಲಮಿಂಬಿ ಅಂತ ಹೆಸರುಗೊಂಡಂತಹ ಸೀಮೋನ ಒಬ್ಬ, ಆಲ್ಫಾಯಿನ ಮಗನಾದ ಯಾಕೋಬ, ಮತ್ತು ಯೇಸುವನ್ನ ಹಿಡಿದುಕೊಟ್ಟಂತಹ ಇಸ್ಕರಿಯೋತನಾದಂಥ ಯೂದನು. ಇವರು ಎಲ್ಲರನ್ನ ಯೇಸು ಒಂದೇ ರೀತಿ ಪ್ರೀತಿ ಮಾಡಿದನು. ಈಗ ಯೇಸು ತನ್ನವರು ಅನ್ಕೊಂಡಿದ್ದು ತನ್ನ ಒಡ ಹುಟ್ಟಿದವರನ್ನಲ್ಲ, ಯೇಸು ತನ್ನವರು ಅನ್ಕೊಂಡಿದ್ದು ತನಗೆ ಸಹಾಯ ಮಾಡಿದವನರಲ್ಲ, ಯೇಸು ತನ್ನವರು ಅನ್ಕೊಂಡಿದ್ದು ತನ್ನ ಜೊತೆಯಲ್ಲಿ ಸೇವೆಯಲ್ಲಿ ಹಗಲು ರಾತ್ರಿ ತನ್ನ ಕುಟುಂಬವನ್ನ, ಮನೆಯನ್ನ, ಬಂಧುವನ್ನ, ಬಳಗವನ್ನ ಬಿಟ್ಟು ಹೊರಗೆ ಬಂದು ಯೇಸುವೆ ಗುರುವೇ ನೀನೇ ಗತಿ ಅಂತೇಳಿ ಯೇಸುವಿನ ಜೊತೆಯಲ್ಲಿ ಇದ್ದಂತಹ ಆತನ ಶಿಷ್ಯರನ್ನ ಯೇಸು ಅಧಿಕವಾಗಿ ಪರಿಪೂರ್ಣವಾಗಿ ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದನು. ಯೇಸು ತಾನು ಬದುಕಿದ್ದಾಗ ತನ್ನ ಶಿಷ್ಯರಿಗೆ ಒಳ್ಳೆಯ ಮಿತ್ರನಾಗಿದ್ದ. ಆತನು ಮಿತ್ರನಲ್ಲಿ ನಿಂತು ಬಿಡದೆ ಅವರಿಗೆ ಒಳ್ಳೆಯ ನಾಯಕನಾಗಿದ್ದನು. ಹಿ ವಾಸ್ ಅ ಗುಡ್ ಲೀಡರ್. ಹೇಗೆ ನಡಿಬೇಕು, ಏನು ಮಾಡಬೇಕು, ಹೇಗೆ ನಡೆಸಬೇಕು ಅಂತ ಯೇಸು ಬದುಕಿದ್ದಾಗಲೇ ಒಂದು ಲೀಡರ್, ಅನೇಕರನ್ನ ಸಿದ್ಧಪಡಿಸಿ ಅವರನಿಗೆ ಒಂದು ಒಳ್ಳೆಯ ಗುರುವಾಗಿದ್ದನು. ಅದು ಮಾತ್ರ ಅಲ್ಲದೆ ಒಂದು ಒಳ್ಳೆಯ ಟೀಚರ್ ಆಗಿದ್ದ, ಒಂದು ಒಳ್ಳೆಯ ಶಿಕ್ಷಕನಾಗಿದ್ದನು. ಶಿಷ್ಯರಿಗೆ ಗೊತ್ತಿಲ್ಲ, ಅನೇಕರು ಓದಿದವರು ಇರಲಿಲ್ಲ, ಕೆಲವರು ಮಾತ್ರ ಒಳ್ಳೆ ವಿದ್ಯಾಭ್ಯಾಸವಂತರಾಗಿದ್ದರು. ಇನ್ನೂ ಕೆಲವರು ಯೇಸು ಕ್ರಿಸ್ತನ ಶಿಷ್ಯರು, ಕೆಲವರು ಮೀನಿಡಿಯುವರು, ಬೆಸ್ತರು, ಕುಟುಂಬದಿಂದ ನಿರಾಕರಿಸಲ್ಪಟ್ಟವರು, ಎಲ್ಲ ಕಳ್ಕೊಂಡವರು, ಒಂದೊಂದು ಪ್ರಾಂತ್ಯಗಳಿಂದ. ಇಸ್ಕರಿಯೋತ ಯೂದ ಅನ್ನುವವನು ಆ ಯೆರೂಸಲೇಮ್ ಪ್ರಾಂತ್ಯದಲ್ಲಿ ಕೀಳೆ ಒಂದು ಪಂಕಡ, ಆ ಜನರನ್ನ ಯಾರು ಸೇರಿಸ್ಕೊಳ್ಳಲ್ಲ, ಒಂದು ಸಪರೇಟ್ ಪಂಕಡಕ್ಕೆ ಸೇರಿದವನು. ಇಂಥವ್ರನ್ನೆಲ್ಲ ಯೇಸು ಆರಿಸ್ಕೊಂಡು ಅವರಿಗೆ ಒಂದು ಒಳ್ಳೆ ಶಿಕ್ಷಕನಾಗಿದ್ದನು. ಅದು ಮಾತ್ರ ಅಲ್ಲದೆ ಯೇಸು ಯಾವಾಗಲೂ ತನ್ನ ಶಿಷ್ಯರಿಗೆ ಒಳ್ಳೆಯದನ್ನು ಬಯಸುವಂಥ ಹಿತಚಿಂತಕನಾಗಿದ್ದಾನೆ. ಅವ್ರಿಗೇನಾದರೂ ಒಂದು ಸಮಸ್ಯೆ ಅಂದರೆ ಅವರು ಸೀದಾ ತಿರುಗ್ತಾ ಇದ್ದಿದ್ದು ಯೇಸುವಿನ ಬಳಿಗೆ. ಅಲ್ಲೆಲ್ಲೋಯ ಅವ್ರಿಗೇನಾದರೂ ಒಂದು ಇಕ್ಕಟ್ಟು ಅಂದಾಗ ಅವರು ಸೀದಾ ಹೋಗ್ತಾ ಇದ್ದಿದ್ದು ಯೇಸುವಿನ ಬಳಿಗೆ. ಒಳ್ಳೆಯ ಹಿತಚಿಂತಕನಾಗಿದ್ದ. ಅದು ಮಾತ್ರ ಅಲ್ಲದೆ ಅನೇಕ ಕುಟುಂಬಗಳಿಗೆ ಹಿ ವಾಸ್ ಅ ಗುಡ್ ಫ್ಯಾಮಿಲಿ ಫ್ರೆಂಡ್. ಒಳ್ಳೆಯ ಕುಟುಂಬದ ಸ್ನೇಹಿತನಾಗಿದ್ದನು. ಪೇತ್ರನ ಅತ್ತೆಗೆ ಚಳಿ ಜ್ವರ ಬಂದಿತ್ತು. ಮನೆಗೆ ಹೋದ, ಅತ್ತೆಗೆ ಗೊತ್ತು, ಅತ್ತೆಯನ್ನು ಯೇಸು ಗುಣಪಡಿಸಿದನು. ಲಾಜರ್ನ
ಅಕ್ಕ ತಂಗಿಯರು ಮಾರ್ತಳು ಮರಿಯಳಿದ್ರು. ಅವರ ಜೀವಿತದಲ್ಲಿ ಹೋಗಿ ಅವರ ಮನೆಯಲ್ಲಿ ಫ್ಯಾಮಿಲಿ ಅವ್ರ ಪ್ರಾಬ್ಲಮ್ಗಳನ್ನು, ವಿಪರೀತ ಕ್ಲೋಸ್ ಆದಂಥ ವಿಷಯಗಳನ್ನು ಯೇಸುವಿನ ಬಳಿಗೆ ಸೇರ್ಕೊಳ್ತಾ ಇದ್ರು. ಇನ್ನು ಕೆಲವು ಸಂದರ್ಭಗಳಲ್ಲಿ ಯೇಸು ಇವರನ್ನ ಗದರಿಸುವುದನ್ನು, ಸರಿಪಡಿಸುವುದನ್ನು ಅನೇಕ ಸಂದರ್ಭ ನಾವು ನೋಡೋದಾದರೆ ಅವರ ಜೊತೆಯಲ್ಲಿ ಯೇಸು ಪ್ರಯಾಣ ಮಾಡ್ತಾನೇ ಇದ್ದನು. ಎಲ್ಲಾದರೂ ಒಂದು ಕಡೆಗೆ ಅವರನ್ನ ಸೇವೆಗೆ ಕಳಿಸ್ಕೊಟ್ರಾಗ ಯೇಸು ಅವರಿಗಾಗಿ ಪ್ರಾರ್ಥನೆ ಮಾಡುವವನಾಗಿದ್ದನು. ಅವರು ಬಂದ ನಂತರ ಅವರ ಒಳಿತನ ಹೇಗೆ ನಡೀತು, ಏನಾಯಿತು ಅಂತ ಯೇಸು ವಿಚಾರಿಸುವವನಾಗಿದ್ದನು. ಮತ್ತು ಯಾವಾಗಲೂ ತನ್ನವರಿಗಾಗಿ ಎಲ್ಲ ಸಂದರ್ಭದಲ್ಲಿಯೂ ತನ್ನ ಮಕ್ಕಳನ್ನು ಬಿಟ್ಟು ಕೊಡದೆ ಅವರ ಜೊತೆಯಲ್ಲಿ ನಿಲ್ಲುವಂಥ ದೇವರಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಹೃದಯಕ್ಕೆ ಈ ವಾಕ್ಯಗಳು ಹೋಗಿ ತಲುಪುವ ಹಾಗೆ ಕೆಲವೊಂದು ಆಲೋಚನೆಗಳನ್ನು ನಾನು ಹೇಳುತ್ತೀನಿ. ಈ ಲೋಕದ ಪ್ರೀತಿಯನ್ನು ಹುಡುಕಿ ಅನೇಕರು ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಶಾಶ್ವತ ಪ್ರೀತಿಯ ಅರ್ಥವನ್ನೇ ಮರಿತಾ ಇದ್ದೀರಾ. ನಾನು ನೋಡ್ತಾ ಇದ್ದೇನೆ, ನಾವು ಬಿತ್ತೋದನ್ನು ನಾವು ಕೊಯ್ತೇವೆ, ಆದರೆ ಪ್ರೀತಿಯನ್ನು ಬಿತ್ತಿ ಪ್ರೀತಿಯನ್ನು ಕೊಯ್ಯೋರಿಲ್ಲ. ಹಲ್ಲೆಲೂಯ. ಒಳ್ಳೆಯದನ್ನ ಮಾಡಿ ಒಳ್ಳೆಯದನ್ನೇ ಎದುರು ನೋಡಿದ್ರು, ಒಳ್ಳೆಯದನ್ನ ಬಿತ್ತು ಒಳ್ಳೆಯದನ್ನೇ ಕೊಯ್ಯುವಂಥ ಒಂದು ಕಾಲಘಟ್ಟದಲ್ಲಿ ಪ್ರಪಂಚ ಇಲ್ಲ. ಕೆಲವು ದಿವಸಗಳ ಮುಂಚೆ ಕೆಲವು ಕುಟುಂಬಗಳಲ್ಲಿ ಕೆಲವೊಂದು ವಸ್ತುಗಳು ಕಾಣೆಯಾಗೋದು, ಕೆಲವೊಬ್ಬರ ಕೊಲೆ ಆಗೋದು, ಕೆಲವೊಂದು ಮಕ್ಕಳುಗಳನ್ನು ಕಿಡ್ನ್ಯಾಪ್ ಮಾಡೋದು, ಈ ರೀತಿ ಅನೇಕ ವಿಷಯಗಳು ಜಗತ್ತಲ್ಲಿ ಅಲ್ಲಲ್ಲಿ ನಡೀತಾ ಇದೆ. ನೀವು ಗಮನಿಸಿ ನೋಡಿದ್ರೆ, ನಾನು ರೀಸೆಂಟಾಗಿ ಒಂದು ಕ್ರೈಮ್ ಸ್ಟೋರಿ ನೋಡಿದೆ. ಆ ಕ್ರೈಮ್ ಸ್ಟೋರಿ ಏನಂದರೆ, ಗಂಡ ಹೆಂಡತಿ ಮಕ್ಕಳಿದ್ದಾರೆ. ಆ ಗಂಡನಿಗೆ ಒಂದು ಹೆಂಡತಿ ಇದ್ಳು, ಆಕೆಗೂ ಅವನಿಗೂ ಯಾವಾಗಲೂ ಜಗಳ ಬರ್ತಾ ಇತ್ತು. ದಿಢೀರಂತ ಒಂದು ದಿವಸ ಗಂಡ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಏನು ಅಂತಂದರೆ, ನನ್ನ ಹೆಂಡತಿ ಕಾಣೆ ಆಗ್ಬಿಟ್ಟಿದ್ದಾಳೆ ಅಂತ. ಸರಿ, ನನ್ನ ಹೆಂಡತಿ ಕಾಣೆ ಆಗ್ಬಿಟ್ಟಿದ್ದಾಳೆ, ಎಲ್ಲೋ ಹೋದ್ಲು, ನಿಮ್ಮಿಬ್ಬರ ಅನ್ಯೋನ್ಯತೆ ಹೇಗಿತ್ತು, ಅಂಡರ್ಸ್ಟ್ಯಾಂಡಿಂಗ್ ಹೇಗಿತ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ನಾವು ಅವಾಗ ಜಗಳ ಆಡ್ತಾ ಇದ್ವಿ. ಇವನು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪೊಲೀಸರು ಇವನ ಮೇಲೆ ಡೌಟ್ ಪಟ್ಬಿಟ್ರು. ಯಾರು ನೀನೇ ಒಂದು ವೇಳೆ ನಿನ್ನ ಹೆಂಡತಿನ ಸಾಯಿಸ್ಬಿಟ್ಟಿರ್ತೀಯ, ನೀನೇ ಕೊಲೆ ಮಾಡಿರ್ತೀಯ ಅಂತ ಅವನನ್ನು ಒಡೆದು ಭಾಳವಾಗಿ ಪೀಡಿಸಿದ್ರು. ಕಡೆಯದಾಗಿ ಅವನು ಎಂಟಿ ಕಾಣೆ ಆದ್ಲು ಅಂತ ಕಂಪ್ಲೇಂಟ್ ಕೊಟ್ಟವನು ದಿಢೀರಂತ ಮೈಸೂರು ಹತ್ರ ಒಂದು ಬಾಡಿನ ತೆಗಿತಾರೆ. ಆ 38 ವಯಸ್ಸು ಒಂದು ಲೇಡಿ ಬಾಡಿ ತೆಗೆದು ಇವನ ಹತ್ರ ನೀನೇ ನಿನ್ನ ಹೆಂಡತಿನ ಸಾಯಿಸಿದ್ದು ಅಂತ ಇವನ ಕೈಲಿ ಒಪ್ಪಿಸುವಂತ ಮಾಡಿಬಿಡ್ತಾರೆ. ಒಪ್ಪಿಸ್ಕೊಳ್ಳೋ ಥರ ಮಾಡಿದ ಮೇಲೆ ಇವನಿಗೆ ಶಿಕ್ಷೆ ಆಗಿಬಿಡ್ತದೆ, ಜೈಲಿಗೆ ಹೋಗ್ತಾನೆ. ಎಷ್ಟೋ ವರ್ಷ ಆದಮೇಲೆ ಇವನು ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಇಡೀ ಕರ್ನಾಟಕದಾದ್ಯಂತ ಒಂದು ದೊಡ್ಡ, ಆ್ಯಕ್ಚುಲಿ 3ನೇ ವರ್ಷಕ್ಕೆ ಅವನು 1 ಲಕ್ಷ ದುಡ್ಡು ಕಟ್ಬಿಟ್ಟು ಹೊರಗಡೆ ಬರಬೇಕು ಕೋರ್ಟಿಗೆ, ಜೈಲಿಂದ. ಅವನ ಹತ್ರ ದುಡ್ಡಿಲ್ಲದೆ ಇರೋದ್ರಿಂದ ಇನ್ನೂ 1 ವರ್ಷ ಕೆಲಸ ಮಾಡಿ 4 ವರ್ಷ ಆದಮೇಲೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಕರ್ನಾಟಕದಾದ್ಯಂತ ಒಂದು ದೊಡ್ಡ ನ್ಯೂಸ್ ಸ್ಪ್ರೆಡ್ ಆಗ್ತದೆ, ಒಂದು ವಿಡಿಯೋ ಸ್ಪ್ರೆಡ್ ಆಗ್ತದೆ. ಏನು ಅಂತಂದರೆ, ಸತ್ತೋಗಿದ್ದ ಅವನ ಹೆಂಡತಿ ಇನ್ನೊಬ್ಬನ ಜೊತೆ ಕೂತ್ಕೊಂಡು ಒಂದು ಹೋಟ್ಲಲ್ಲಿ ಊಟ ಮಾಡ್ತಾ ಇರೋ ವಿಡಿಯೋ. ಹೇಗಿರ್ಬೇಕು ಇವ್ರಿಗೆ, ಯಾರಿದು ಅಂತ ಹುಡುಕಿದ್ರೆ ಬೇರೆ ಯಾರೂ ಅಲ್ಲ, ಅವನ ಸ್ನೇಹಿತನ ಜೊತೆ ಅವನ ಹೆಂಡತಿ ಹೋಗಿ 22 ಕಿಲೋಮೀಟರ್ ಅಂತೆ ಅವನ ಮನೆಗೂ ಅವನ ಹೆಂಡತಿ ಇದ್ದಿದ್ದ ಜಾಗಕ್ಕೂ 22 ಕಿಲೋಮೀಟರ್ ದೂರದಲ್ಲಿ ನಾನು ಇಷ್ಟಪಟ್ಟೆ ಹೋದೆ, ನಾನು ಅವನ ಜೊತೆ ಹೋದೆ, ನಾನು ಇಷ್ಟಪಟ್ಟೆ ಹೋದೆ, ನಾನು ಪ್ರೀತಿ ಮಾಡಿ ಹೋದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಲೇಡಿ ಕೊಟ್ಲು. ಹಾಗಾದರೆ ಆ 10 ವರ್ಷಗಳು ಅವನ ಮದುವೆ ಆಗಿ ಮಕ್ಕಳೆತ್ತು ಅವಳನ್ನು ಸಾಕಿ ಅವಳ ಮೇಲೆ ಪ್ರೀತಿ ತೋರಿಸಿ ಅವಳಿಗಾಗಿ ಸಾಯಿಸದೆ ತಪ್ಪು ಮಾಡಿದ ಅನ್ನುವಂಥ ಅಪರಾಧದ ಜೊತೆ 4 ವರ್ಷ ಜೈಲಲ್ಲಿದ್ದು ಹೊರಗಡೆ ಬಂದು ಅವನು ತೋರಿಸಿದಂಥ ಪ್ರೀತಿಯ ಪ್ರತಿಫಲ ದ್ರೋಹ, ಅವಮಾನ, ಕಷ್ಟ, ಮಾಡದ ತಪ್ಪಿಗೆ ಕೊರಗು. ಈ ಲೋಕದ ಪ್ರೀತಿ ನಮ್ಮನ್ನು ಯಾವಾಗಲೂ ಕೊರಗೋ ಥರ ಮಾಡಿಬಿಡ್ಬಿಡ್ತದೆ. ಅದನ್ನು ಚೆನ್ನಾಗಿ ಗಮನಿಸಿರಿ. ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ತನ್ನ ಕಾಲ ತಂದೆಯ ಬಳಿಗೆ ಹೋಗುವಂಥ ಸಮಯ ಹತ್ತಿರಕ್ಕೆ ಬಂದಿದೆ ಅಂತೇಳಿ ತಿಳ್ಕೊಂಡು ಲೋಕವನ್ನು ನಾನು ಬಿಟ್ಟು ಹೋಗಬೇಕು ಅಂತ ಅವನ ಮೈಂಡ್ಗೆ ಬಂದಾಗ ಯೇಸು ಲೋಕದಲ್ಲಿ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬರ್ತಾ ಇದ್ದಾನಂತೆ. ಅನೇಕ ಸೀಕ್ರೆಟ್ಸನ್ನು ಶೇರ್ ಮಾಡಿಕೊಡ್ತಾ ಇದ್ರು.
ನಾನು ಹೇಳಲಿ, ನಿನ್ನ ಕುಟುಂಬ, ನಿನ್ನ ಮನೆ, ನಿನ್ನ ಮಕ್ಕಳು, ನಿನ್ನ ಸಭೆ, ನಿನ್ನ ಸ್ತೋತ್ರ ಕುಟುಂಬ, ನಿನ್ನ ಮನೆತನ ಅನ್ನುವಂಥ ಒಂದು ವೈರಾಗ್ಯ ಪ್ರತಿ ಒಬ್ಬೊಬ್ಬರಿಗಿರಬೇಕು. ಯಾಕೆ ಪಾಸ್ಟ್ರೇ ಇರಬೇಕು? ಮತ್ತೊಬ್ಬರನ್ನ ಪ್ರೀತಿಸುವುದಕ್ಕಿಂತ ಮುಂಚೆ ನೀನು ನಿನ್ನವರನ್ನ ಪ್ರೀತಿಸಬೇಕು. ಲೋಕದಲ್ಲಿ ಬದುಕುವಂಥ ಸಮಯ ಬಹಳ ಹತ್ತಿರ. ಕೆಲವರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಈ ವರ್ಷದಲ್ಲಿ ಇಷ್ಟು ವರ್ಷದಲ್ಲಿ ಕ್ರಿಸ್ತನ ಭರಣ ಆಗ್ತದೆ, ಲೋಕ ಅಳಿಯುತ್ತೆ, ಲೋಕ ಹಾಳಾಗ್ತಾ ಇದೆ, ಇದೆಲ್ಲ ಕಡೆಯ ದಿವಸಗಳ ಸೂಚನೆ ಅಂದಾಗ ಲೋಕವನ್ನು, ಲೋಕದವುಗಳನ್ನು ಪ್ರೀತಿಸಬೇಡ್ರಿ. ದೇವರು ನಿಮಗೆ ಕೊಟ್ಟಂತ ಕುಟುಂಬವನ್ನ, ನಿಮಗೆ ಕೊಟ್ಟಂತ ಸಭೆಯನ್ನ, ನಿಮಗೆ ಕೊಟ್ಟಂತಹ ಮಕ್ಕಳನ್ನ, ನಿಮ್ಮ ಸಭೆಯವರನ್ನ, ಸಭಾಪಾಲಕರನ್ನ ಪ್ರೀತಿಸೋದನ್ನ ಕಲಿಯಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರೈಸ್ತವರು ಯಾವುದನ್ನ ಹುಡುಕಿ ಪ್ರೀತಿಸ್ತಾ ಇದ್ದೀರಾ? ಕೆಲಸವನ್ನು ಪ್ರೀತಿ ಮಾಡ್ತೀಯಾ? ಅದಕ್ಕೆ ಅನೇಕ ಚೇರ್ಗಳು ಖಾಲಿ ಇದಾವೆ. ಓ ಸ್ತೋತ್ರ. ಒಂದು ಹುಡುಗನನ್ನ ಪ್ರೀತಿ ಮಾಡ್ತೀಯಾ? ಅದಕ್ಕೆ ಅನೇಕ ಕುಟುಂಬಗಳಲ್ಲಿ ಅನ್ಯೋನ್ಯತೆ ಇಲ್ಲ. ಒಂದು ಹುಡುಗಿನ ಪ್ರೀತಿ ಮಾಡ್ತೀಯಾ? ಅದಕ್ಕೆ ಒಳ್ಳೆ ಕೆಲಸ ಇಲ್ಲದೆ ಬೀದಿ ಬಿಕಾರಿಯಾಗಿ ಸುತ್ತಾಡ್ತೀಯಾ? ಆದರೆ ನಾನು ಹೇಳಲಿ, ನಿನಗೆ ಅಂತ ದೇವರು ಸೃಷ್ಟಿ ಮಾಡಿದಂಥ ತಂದೆಯನ್ನ, ತಾಯಿಯನ್ನ, ಕುಟುಂಬವನ್ನ, ಗಂಡನನ್ನ, ಹೆಂಡತಿಯನ್ನ, ಮಕ್ಕಳನ್ನ, ಇವರನ್ನ ಪರಿಪೂರ್ಣವಾಗಿ ಪ್ರೀತಿ ಮಾಡೋದನ್ನ ಕಳಿ. ನೀನು ಬದುಕೋದು ಸ್ವಲ್ಪ ದಿನನೇ. ಹಲ್ಲೆಲೂಯಾ. ಯೇಸು ಹೇಳಿದ್ರು, ಲೋಕವನ್ನು, ಲೋಕದವುಗಳನ್ನು ಪ್ರೀತಿ ಮಾಡಬೇಡ್ರಿ. ಮೀನಿಂಗ್ ಏನು? ಲೋಕದವುಗಳು ಬೇರೆ, ನನ್ನವರು ಬೇರೆ ಅಂತ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಯೇಸು ಎಲ್ಲೂ ತನ್ನ ಶಿಷ್ಯರನ್ನು ಬಿಟ್ಕೊಂಡಿಲ್ಲ. ಗಮನಿಸಿ ನೋಡ್ರಿ, ಎಲ್ಲಾದರೂ ಒಂದು ಕಡೆ ಏನೇ ಅಡ್ವೈಸ್ ಮಾಡ್ತಿದ್ರು, ಪರ್ಸನಲ್ ಅಡ್ವೈಸ್ ಮಾಡ್ತಾ ಇದ್ರು. ಏನೇ ಬುದ್ಧಿ ಹೇಳೋದಿದ್ರು, ಪರ್ಸನಲ್ ಆಗಿ ಬುದ್ಧಿ ಹೇಳ್ತಾ ಇದ್ರು. ಈ ಲೋಕದಲ್ಲಿದ್ದಾಗ ತೋರಿಸಿದ್ರು, ಆತನು ತನ್ನವರನ್ನ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಯೇಸು ಬಂದನು. ಯವನಸ್ಥ ಮಕ್ಕಳು ನನ್ನ ಕೇಳಿ, ನಿಜವಾದಂಥ ಪ್ರೀತಿ, ಪ್ರೀತಿ ಒಂದಿದೆ, ಆದರೆ ಪರಿಪೂರ್ಣ ಪ್ರೀತಿ ಇದೆ. ಲವ್ ಇದೆ, ಎಂಡ್ಲೆಸ್ ಲವ್ ಇದೆ. ಪ್ರೀತಿ ಇದೆ, ಶಾಶ್ವತವಾದ ಪ್ರೀತಿ ಇದೆ. ಲೋಕ ನಿನಗೆ ಪ್ರೀತಿ ಕೊಡ್ಬೋದು, ಆದರೆ ನಿಜವಾದಂಥ ಪ್ರೀತಿ, ನಿನ್ನನ್ನು ಯಾರು ಪ್ರೀತಿಸಿ, ನಿನಗಾಗಿ ಯಾರು ಪ್ರಯಾಸಪಟ್ಟು, ನಿನಗಾಗಿ ಯಾರು ಕಣ್ಣೀರು ಸುರಿಸಿ, ನಿನಗೆ ಯಾರು ಬುದ್ಧಿ ಹೇಳಿ, ನಿನಗೆ ಯಾರು ಖರ್ಚು ಮಾಡಿ ನಿನ್ನನ್ನು ಓದಿಸ್ತಾರಲ್ಲ, ಅಂಥ ಪ್ರೀತಿನೇ ನಿಜವಾದ ಪ್ರೀತಿ. ಆದರೆ ಇವತ್ತು ಲೋಕ ನೋಡೋದು ಅಂಥ ಪ್ರೀತಿ ಸುಳ್ಳಂತೆ. ಅಂತ ಯಾರಾದರೂ ಬುದ್ಧಿ ಹೇಳಿದ್ರೆ ಇಷ್ಟ ಆಗಲ್ಲ. ಯಾಕೆ? ಪ್ರೀತಿ ಮಾಡುವವನೇ ನಿಮ್ಮನಿಗೆ ಬುದ್ಧಿ ಹೇಳೋದು. ಯಾರಾದರೂ ಅಪ್ಪ ಅಮ್ಮ ನಿಮ್ಮ ಹೆಣ್ಮಕ್ಳು, ವಯಸ್ಸಿಗೆ ಬಂದ ಮಕ್ಕಳಿಗೆ ಇಷ್ಟಿಷ್ಟು ಚಡ್ಡಿ ಹಾಕ್ಸ್ಬಿಟ್ಟು ಎಲ್ಲ ತೋರಿಸ್ಕೊಂಡು ಹೋಗೋ ತನಕ, ನಮ್ಮ ಮಕ್ಕಳು ಹೆಂಗೆ ಬಟ್ಟೆ ಹಾಕಿದ್ರು ಪರವಾಗಿಲ್ಲ, ತೋರಿಸ್ಕೊಂಡು ಹೋಗ್ಲಿ ಎಲ್ಲನೂ ಅನ್ನುವರು ಅಪ್ಪ ಅಮ್ಮ ಯಾರು ಇದ್ರೆ ಕೈ ಎತ್ತಿರಿ ನೋಡೋಣ. ಆದರೆ ಅವ್ರು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ, ಯಾರ್ದೋ ಹೊಟ್ಟೆಲಿ ಹುಟ್ಟಿದಂಥ ಒಂದು ಹುಡುಗ ಹೇಳ್ತಾನೆ, ನೀನು ಹೆಂಗೆ ಬೇಕಾದ್ರೆ ಬಟ್ಟೆ ಹಾಕೊಂಡು ಬಾ, ನನಗೇನು ಕೇರಿಲ್ಲ, ಅದು ಪ್ರೀತಿನೇ. ಆದರೆ ಅವ ನಿಜವಾಗಿಯೂ ನಿನ್ನ ಮೇಲೆ ಪ್ರೀತಿ ಉಳ್ಳವನಲ್ಲ. ಅದು ಲೋಕದ ಪ್ರೀತಿ, ಮಾಯೆ ಆದದ್ದು. ಅದು ನಿನಗೆ ಯಾರು ಬುದ್ಧಿ ಹೇಳ್ತಾರಲ್ಲ, ಅಂಥ ಪ್ರೀತಿಯೇ ಶಾಶ್ವತವಾದದ್ದು. ಈಗ ಚೆನ್ನಾಗಿ ಗಮನಿಸಬೇಕು. ಪಾಸ್ಟ್ರೇ, ನಾನು ನಿಜವಾದ ಪ್ರೀತಿಯನ್ನು ಕೆಲವರಿಗೆ ತೋರಿಸ್ತಾ ಇದ್ದೀನಿ. ನನ್ನ ಮಕ್ಕಳನ್ನ ನಾನು ಪ್ರೀತಿಸ್ತೀನಿ, ನನ್ನ ಗಂಡನನ್ನು ನಾನು ಪ್ರೀತಿಸ್ತೀನಿ, ನನ್ನ ಹೆಂಡತಿನ ನಾನು ಪ್ರೀತಿಸ್ತೀನಿ, ನನ್ನ ಸಭೆಯನ್ನು ನಾನು ಪ್ರೀತಿಸ್ತೀನಿ, ನನ್ನ ಸಭಾಪಾಲಕನ ನಾನು ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿಗೆ ಪ್ರತಿಯಾಗಿ ನನಗೇನು ಸಿಗ್ತಾ ಇದೆ? ಪರಿಪೂರ್ಣವಾದ ಪ್ರೀತಿ. ಎದುರನ್ನ ಯಾವುದನ್ನು ಎದುರು ನೋಡದಂಥ ಪ್ರೀತಿ ಆಗಿರ್ತದೆ. ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, ಅದಕ್ಕೆ ನೀನು ತಿರುಗಿಸಿ ನನಗೆ ಪ್ರೀತಿ ಮಾಡಬೇಕು ಅಂತ ಹೇಳೋದು ನಿಜವಾದ ಪ್ರೀತಿ ಅಲ್ಲ. ನಾನು ನಿನ್ನನ್ನು ಪ್ರೀತಿಸ್ತೀನಿ, ಅದಕ್ಕೆ ವಿನಃ ನಿನ್ನನ್ನು ದ್ವೇಷಿಸಿದ್ರು ಪರವಾಗಿಲ್ಲ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನತ್ತಲ್ಲ, ಅದೇ ನಿಜವಾದಂಥ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ತನ್ನ ಶಿಷ್ಯರಲ್ಲಿ ಯಾರನ್ನು ಆತನು ಪಕ್ಷಪಾತ ಮಾಡಿ ಒಬ್ಬರನ್ನ ಒಂದು ರೀತಿ, ಇನ್ನೊಬ್ಬರನ್ನ ಇನ್ನೊಂದು ರೀತಿ ಪ್ರೀತಿ ಮಾಡಲಿಲ್ಲ. ಫಾರ್ ಎನ್ ಎಕ್ಸಾಂಪಲ್, ಎಲ್ಲರೂ ಕುಳಿತುಕೊಂಡಿದ್ದಾಗ ಯೇಸು ತಾನು ಒಯ್ಯಲ್ಪಡ್ತೇನೆ, ನಾನು ಪರಲೋಕಕ್ಕೆ ಹೋಗ್ತೇನೆ, ನನ್ನ ಸಮಯ ಬಂದಿದೆ, ನಿಮ್ಮಲ್ಲಿ ಒಬ್ಬ ನನ್ನನ್ನು ತೋರಿಸ್ಕೊಡ್ತಾನೆ ಅಂತ ಹೇಳಿದಾಗ, ಟಕ್ಕಂತ ನನ್ನನ್ನು ಸೆರೆ ಹಿಡಿತಾರೆ ಅಂತ ಹೇಳಿದಾಗ ಪೇತ್ರ ಹೇಳದ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಕೊಡಲ್ಲ. ಬರೀ ಪೇತ್ರನು ಯೇಸು ಮಾತ್ರ ಇದ್ರಾ? ಇಲ್ಲ, ಯೇಸು ಮಿಕ್ಕ ಶಿಷ್ಯರೆಲ್ಲರೂ ಇದ್ರಾ? ಎಲ್ಲರ ಮುಂದೆ ಯೇಸು ಪೇತ್ರನಿಗೆ ಏನಂತ ಹೇಳಿದ್ರು? ಸೈತಾನನೇ ಹೇಳಿದ್ರ ಇಲ್ವಾ? ಹಾಗಂದಿದ್ದ ತಕ್ಷಣ ಪೇತ್ರನ ಮೈಂಡ್ ಸೆಟ್ ಚೆನ್ನಾಗಿ ಗಮನಿಸಿ. ನಾನು ಭಾಳ ಜನ ಹೇಳ್ತಾರೆ, ಪಾಸ್ಟರ್ ನೀವು ಬೈತೀರಿ, ಹಂಗೆ ಟಕ್ಕಂತ ರಿವರ್ಸ್ ಮಾಡಿ ಮೆತ್ಬಿಟ್ಟಿರ್ತೀರಾ ಮೇಂಟೈನ್. ನಿಮಗೆ ಯೇಸು ಏನು ಮಾಡಿದ್ರು? ಸೈತಾನನೇ ಅನ್ನಂತಂದ್ರು. ಹೌದಾ ಇಲ್ವಾ?
ಅಲ್ಲಿಂದ ತೊಲಗು ಅಂತಂದ್ರು. ಅದಾದ್ಮೇಲೆ ಯೇಸು ಹೇಳಿದ್ರು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟೋದು. ಪಾತಾಳ ಲೋಕದ ಬಲ ಅದನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ನೀನು ನನ್ನನ್ನು ಪ್ರೀತಿಸ್ತೀಯ ಅಂತೀಯ, ಆದರೆ ನಿನ್ನ ಬಾಯಲ್ಲೇ 3 ಸರಿ ನಾನು ಯಾರು ಗೊತ್ತಿಲ್ಲ, ಯೇಸು ಯಾರು ಗೊತ್ತಿಲ್ಲ, ಯೇಸು ಯಾರು ಗೊತ್ತಿಲ್ಲ ಅಂತ ಹೇಳ್ತೀಯ. ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೀನಿ, ನಿನ್ನ ಜೊತೆ ಇದ್ದಿದ್ದೀನಿ, ನಿನ್ನನ್ನು ಪೋಷಿಸಿದ್ದೀನಿ, ನಿಮ್ಮ ಅತ್ತೆಗೆ ಗುಣಪಡಿಸಿದ್ದೀನಿ, ನಿನಗೇನೆಲ್ಲ ಅದ್ಭುತ ಮಾಡಬೇಕು ಮಾಡಿದ್ದೀನಿ. ಆದರೆ ಅದಕ್ಕೆ ವಿನಃ ನೀನು ನನಗೇನು ಕೊಡ್ತೀಯ? ಅದಕ್ಕೆ ವಿನಃ ಯೇಸು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀಯ. ಆದರೂ ನನ್ನ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು, ನಿನ್ನ ಮೇಲಿರೋ ದರ್ಶನ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲ ಅದನ್ನು ಸೋಲ್ಸಕ್ಕಾಗಲ್ಲ ಅಂದನು. ಯಾವುದು ನಿಜವಾದ ಪ್ರೀತಿ? ಒಬ್ಬರು ದ್ರೋಹ ಮಾಡುವಾಗ ಆ ದ್ರೋಹವನ್ನು ಸೈಡ್ಗಿಟ್ಟು ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸ್ತೀವಲ್ಲ. ನನಗೆ ಬೈದ್ರ, ನನಗೆ ಬುದ್ಧಿ ಹೇಳಿದ್ರ, ನನ್ನನ್ನು ಗದರಿಸಿದ್ರ, ನಾನೇನು ಕೊಡಲ್ಲ, ನಾನು ಊಟ ಕೊಡಲ್ಲ, ನಾನೇ ಅಡುಗೆ ಮಾಡಬೇಕು, ಜಗಳ ಆಡ್ಕೊಂಡು ಹೋಗವನೆ, ಇವತ್ತು ಅಡುಗೆ ಮಾಡೋದಿಲ್ಲ, ಅದು ನಿಜವಾದ ಪ್ರೀತಿ ಅಲ್ಲಮ್ಮ, ಅದು ಪರಿಪೂರ್ಣವಾದ ಪ್ರೀತಿ ಅಲ್ಲ. ಒಂದು ವೇಳೆ ಏನೇ ಮಾಡ್ಕೊಂಡು ಹೋದ್ರು ಮಾಡಿ ಇಟ್ಟು ಯಥಾ ಪ್ರಕಾರ ಕಾಯ್ತಾ ಇರ್ತೀಯಲ್ಲ, ಅದು ನಿಜವಾದ ಪರಿಪೂರ್ಣ ಪ್ರೀತಿ. ಹಲ್ಲೆಲೂಯ. ಎಷ್ಟೇ ಮಾತಾಡಿದ್ರು, ಎಷ್ಟೇ ನೋವು ಮಾಡಿದ್ರು, ಮುಂದೆ ಮಾತನಾಡಿ ಹೋಗಿರ್ತೀಯ, ಮುಂದೆ ಬೈದು ಹೋಗಿರ್ತೀಯ, ಹೊರಗಡೆ ಹೋಗಿದ ತಕ್ಷಣ ನಿನ್ನ ಮನಸ್ಸು, ಅಯ್ಯೋ ನನ್ನ ಹೆಂಡತಿಗೆ, ನನ್ನ ತಂದೆಗೆ, ನನ್ನ ತಾಯಿಗೆ ನಾನು ಈ ಥರ ಮಾತನಾಡಬಾರ್ದಾಗಿತ್ತು, ನಿನ್ನ ಮನಸ್ಸಲ್ಲಿ ಒಂದು ನೋವು ಬರ್ತದಲ್ಲ, ತಿರುಗಿ ಬಂದು ಏನೇ ಆದರೂ, ಎಷ್ಟು ಸರಿ ಆದರೂ ನನ್ನ ಕ್ಷಮಿಸು ಅಂತ ಕೇಳ್ತೀಯಲ್ಲ, ಅದಯ್ಯ ನಿಜವಾದ ಪ್ರೀತಿ. ಬಾಯಿ ಪ್ರಚಾರವಾಗಿ ಪ್ರೀತಿಸ್ತೇನೆ ಅಂತೇಳಿ ನೀನು ಪ್ರೀತಿಸಿದವರಿಂದ ನಿನಗೆ ಬರುವಂತಹ ದ್ರೋಹ ಆಗಿರ್ಬೋದು, ನೋವಾಗಿರಬಹುದು, ಪ್ರೀತಿಸಿದವರಿಂದ ನಿನಗೆ ಬರುವಂಥ ಅವಮಾನ ಆಗಿರ್ಬೋದು, ಅದನ್ನು ಸಹಿಸಕ್ಕಾಗಿಲ್ಲ, ಇವನು ಹಿಂಗೆ ಮಾಡ್ದ, ನಾನು ಹಿಂಗೆ ಮಾಡ್ತೀನಿ, ಅದು ಪ್ರೀತಿ ಅಲ್ಲ, ಅದು ಆ್ಯಕ್ಟಿಂಗ್ ಪ್ರೀತಿ. ಲೋಕದ ಪ್ರೀತಿಗೂ ನಾಯಿ ಪ್ರೀತಿಗೂ ನಿನಗೂ ವ್ಯತ್ಯಾಸ ಇರಬೇಕು. ಆಮೇಲೆ ಹೇಳ್ರಿ ನೋಡೋಣ. ಆದರೆ ಯೇಸು ತನ್ನ ಶಿಷ್ಯರನ್ನು ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು. ಕೆಲವರು ಹೇಳ್ತೀರಾ, ಹೌದು ಪಾಸ್ಟರ್, ನಾನು ಕ್ಷಮಿಸಿದ್ದೀನಿ, ನಾನು ಪ್ರೀತಿ ಮಾಡ್ತಾ ಇದ್ದೇನೆ, ಅವರು ತಿರುಗಿ ನನಗೆ ದ್ರೋಹ ಮಾಡ್ತಿದ್ದಾರೆ. ನಾನು ಎಷ್ಟೋ ಸಾರಿ ಅಂಗೀಕಾರ ಮಾಡಿದ್ದೇನೆ, ಎಷ್ಟೋ ಸಾರಿ ಮನಸ್ಸು ಬಿಟ್ಟು ಮಾತನಾಡಿದ್ದೀನಿ, ಎಷ್ಟೋ ಸಾರಿ ಹಂಚ್ಕೊಂಡಿದ್ದೀನಿ, ಈಗ ಮಾಡಬೇಡ ಅಂತ ಹೇಳಿದ್ದೀನಿ, ಬಟ್ ಆಲ್ಸೋ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರ ಪಾಟಿಗೆ ಅವ್ರು ಬಿಟ್ಬಿಟ್ಟು ನನ್ನ ಪಾಟಿಗೆ ನಾನಿದ್ದೀನಿ. ದಟ್ ಈಸ್ ನಾಟ್ ದಿ ಎಂಡ್ಲೆಸ್ ಲವ್, ಅದು ಪರಿಪೂರ್ಣವಾದ ಪ್ರೀತಿ. ಪಾಸ್ಟರ್, ನನ್ನ ಗಂಡನ ಎಷ್ಟೇ ಪ್ರೀತಿ ಮಾಡಿದ್ರು ಅವನು ನನ್ನ ಮಾತು ಕೇಳಲ್ಲ, ಅವನು ಬೇರೆ ಕೆಲಸನೇ ಮಾಡ್ತಾ ಇದ್ದಾನೆ. ನನ್ನ ಹೆಂಡ್ತಿನ ಪರಿಪೂರ್ಣವಾಗಿ ನಾನು ಪ್ರೀತಿ ಮಾಡ್ತೀನಿ ಪಾಸ್ಟರ್, ಆದರೆ ಆಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನನ್ನ ಮಕ್ಕಳನ್ನ ಪರಿಪೂರ್ಣವಾಗಿ ನಾನು ಮನಪೂರ್ವಕವಾಗಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ಅವರು ನನಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಪಾಸ್ಟರ್, ನಾನು ಏನು ಮಾಡ್ಬೇಕು ಹೇಳಿ? ಇದಕ್ಕೆ ಏನು ಪಾಸ್ಟರ್ ಉತ್ತರ? ಎಲ್ಲಿ ಕರ್ಕೊಂಡು ಹೋಗಿ ಬರಬೇಕು? ಯಾರ ಹತ್ರ ಅಡ್ವೈಸ್ ಮಾಡಬೇಕು? ಕೆಲವರೆಲ್ಲ ಕರ್ಕೊಂಡು ಬಂದು ಸ್ತೋತ್ರ, ಕೆಲವೊಂದು ಮಕ್ಕಳನ್ನ ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಬಿಟ್ಟಿದ್ರು. ಅವನು ಎಷ್ಟು ಸಳಿ ತಪ್ಪು ಮಾಡಿದ್ರು, ನಿನ್ನೊಳಗೆ ಕ್ರಿಸ್ತನ ಪ್ರೀತಿ ಇದ್ದರೆ ತಿರುಗಿ ಅವರನ್ನ ಪ್ರೀತಿ ಮಾಡೋದನ್ನು ನೀವು ಕಲಿಬೇಕು. ಈ ಮನಸ್ಸೆಲ್ಲರಿಗೂ ಬರಲ್ಲ, ಈ ಮನಸ್ಸೆಲ್ಲರಿಗೂ ಬರಲ್ಲ. ಹಲ್ಲೆಲೂಯ. ಈ ಮನಸ್ಸು ಕ್ರಿಸ್ತನಿಗೆ ಬಂದಂಥ ಮನಸ್ಸು. ಆಮೇಲೆ ಹೇಳ್ರಿ ನೋಡೋಣ. ಅದೇ ನಿಜವಾದಂಥ ಪ್ರೀತಿ. ಮೊದಲನೆಯ ಗುಣ ನಾನಿವತ್ತು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಪರಿಪೂರ್ಣ ಪ್ರೀತಿ. ಯಾರಾದರೂ ನಾನೊಬ್ಬರನ್ನ ಪರಿಪೂರ್ಣವಾಗಿ ಪ್ರೀತಿಸ್ತಾ ಇದ್ದೀನಿ ಅಂದರೆ, ಒಂದು ಪರಿಪೂರ್ಣವಾದಂಥ ಪ್ರೀತಿ ಸ್ವಾರ್ಥಕ್ಕೆ ಸತ್ತಿರಬೇಕು. ಕಟ್ಟಾಗಿ ಹೇಳ್ರಿ, ಒಂದಿಬ್ರು ಕೈ ಕೊಟ್ಟು ಹೇಳ್ರಿ. ಪರಿಪೂರ್ಣ ಪ್ರೀತಿ, ಮಿತಿ ಇಲ್ಲದ ಪ್ರೀತಿ, ಶಾಶ್ವತ ಪ್ರೀತಿ ಸ್ವಾರ್ಥಕ್ಕೆ ಸತ್ತಿರಬೇಕು. ಅಲ್ಲೆಲ್ಲೂಯ. ಅನೇಕ ಕುಟುಂಬಗಳು ಹಾಳಾಗೋ ಕಾರಣ ಏನು ಗೊತ್ತಾ? ಒಂದು ಅಮ್ಮನ ಹತ್ರ ಬಂದರು. ಒಂದು ಅಮ್ಮ ಬಂದ್ಬಿಟ್ಟು ಅವ್ರಿಗೆ ಒಬ್ಬನೇ ಮಗ ಹೆಂಡತಿ ಬಿಟ್ಬಿಟ್ಟು ಅವಾಗ ಜಗಳ ಆಡ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತಾಳಂತೆ. ಯಾಕೆ ತವ್ರ ಮನೆಗೆ ಹೋಗ್ಬಿಡ್ತಾಳಮ್ಮ ಅಂದರೆ, ಇಲ್ಲ, ನನ್ನ ಸೊಸೆಗೆ ನನ್ನ ಮಗ ನನ್ನ ಜೊತೆ ಕ್ಲೋಸ್ ಆಗಿರೋದು ಇಷ್ಟ ಆಗಲ್ಲ. ನಿನ್ನ ಮಗ ಚೆನ್ನಾಗಿ ಬಾಳ್ಬೇಕು ಅನ್ನಂತಂದರೆ ನಿನ್ನ ಮಗನ ಜೊತೆ ನೀನು ಕ್ಲೋಸ್ ಆಗದೆ ಇದ್ರೂ ಪರವಾಗಿಲ್ಲ, ನೀನು ದೂರ ಇದ್ದು ನಿನ್ನ ಮಗ ನಿನ್ನ ಸೊಸೆ ಚೆನ್ನಾಗಿರೋದು ನೋಡ್ಬೇಕಮ್ಮ. ಅತ್ತೆದಿರು ಕಲೀರಿ ಇದನ್ನ. ಎಡ್ಕ ಪುಡ್ಕ ಅಂದೆಡ್ಕೆ ಫ್ಯಾಮಿಲಿ ಒಳಗೆ ತಲೆ ತುರ್ಕೊ ಹೋಗ್ಬೇಡ್ರಿ. ಏನೋ ಅತಿರೇಕಕ್ಕೆ ಹೋಗ್ತಿದೆ, ನನ್ನ ಮಗಳ ಅಲ್ಲಿದ್ರೆ ಸತ್ತೋಯ್ತಾಳೆ, ಅವಳನ್ನು ಸಾಯಿಸ್ಬಿಡ್ತಾನೆ ಅನ್ನುವಂಥ ಪರಿಸ್ಥಿತಿ ಬಂದ್ರೆ ಮಾತ್ರ ಇಂಟರ್ಫಿಯರ್ ಆಗ್ರಿ. ಇಲ್ಲ ಅಂತಂದ್ರೆ, ಅಮ್ಮ ಕೊತ್ತಂಬರಿ ಸೊಪ್ಪು ತಂದು ಕೊಡಲಿಲ್ಲ ಅಂದರೆ ಅಡುಗೆನೇ ಮಾಡಬೇಡ ಕಣೆ, ಬತ್ತಳ ಮನೆಗೆ.
ನಾನು ಚೆನ್ನಾಗಿ ಗಮನಿಸ್ರಿ. ಒಬ್ಬಳ ಈಗೋ, ಒಂದು ತಾಯಿಯ ಸ್ವಾರ್ಥ. ನನ್ನ ಮಗ ನನ್ನ ಜೊತೆ ಚೆನ್ನಾಗಿರ್ಬೇಕು, ಹಂಗಾರೆ ಯಾಕೆ ಮದುವೆ ಮಾಡಿಟ್ಟೆ ನೀನು? ನನ್ನ ಮಗ ಈಗ ಬಂದಿರೋಳು, ಮದುವೆ ಆಗಿ ಈಗ ಬಂದವಳು ಅನ್ನಂತಂದ್ರು. ಅವಳು ಏನು ನಿನ್ನ ಮಗನಿಗೆ ಕೊಡ್ತಾಳ, ಅವಳೇನು ನಿನ್ನ ಮಗನಿಗೆ ಕೊಡ್ತಾಳೋ ಅದು ನಿನ್ನ ಕೈಲಿ ಕೊಡೋಕ್ಕಾಗಲ್ಲಮ್ಮ. ಹಲ್ಲೆಲೂಯಾ. ಆ ಅಂಡರ್ಸ್ಟ್ಯಾಂಡಿಂಗ್ ನಿನ್ನ ಕೈಲಿ ಬರೋಕ್ಕಾಗಲ್ಲ. ಮೊದಲು ಹೇಳ್ತೀನಿ, ಒಂದು ಕುಟುಂಬ ಆರೋಗ್ಯವಾಗಿ, ಸಮಾಧಾನವಾಗಿ, ಪ್ರೀತಿಯಾಗಿ ಜೀವಿಸ್ಬೇಕಂದ್ರೆ ಒಬ್ಬೊಬ್ಬರು ಪರ್ಸನ್ ಒಳಗೆ ಮೂಗು ತೂರ್ಸೋದನ್ನ ನಿಲ್ಲಿಸ್ರಿ. ಒಂದು ವೇಳೆ ನಿಮ್ಮ ಮಗ ನಿಂತು ನನಗೆ ನನ್ನ ಹೆಂಡ್ತಿನೇ ಮುಖ್ಯ ಅಂದರೆ, ಅಪ್ಪ ಅಮ್ಮ ಬನ್ರಿ, ದೇವ್ರನ್ನ ಬಿಗಿಯಾಗಿ ಹಿಡ್ಕೊಳ್ರಿ, ದೇವ್ರು ನಿಮ್ಮ ಕೈ ಹಿಡಿತಾನೆ. ನಿಂತು ಸಾಧಿಸ್ಬೇಡ್ರಿ. ನಾನು ಹೇಳಿದ್ದೆ ಕೇಳಬೇಕು. ನೀನು ಸಾಯೋದಿಲ್ಲದೆ ನಿನ್ನ ಮಕ್ಕಳನ್ನ ಕಾಳು ಮಾಡ್ತೀಯ. ಅದೇ ಥರ ನಾನು ಕೆಲವರಿಗೆ ಇವತ್ತು ಮುಂಜಾನೆ ದೇವರಾತ್ಮನ ಆಲೋಚನೆ ಹೇಳಿ, ಎರಡು ಕಡೆ ಮ್ಯಾನೇಜ್ ಮಾಡಬೇಕು ಗಂಡಸರು. ಗಮನಿಸ್ರಿ, ನಮ್ಮ ಭಾಳ ಕಷ್ಟ ರೀ ಲೋಕದಲ್ಲಿ, ಭಾಳ ಕಷ್ಟ. ನಾನಿಬ್ಬರೇ ಒಂದು ಕುಟುಂಬ ಹಾಳಾಗುತ್ತೆ ಅನ್ನೋಕ್ಕಿಂತ ನಾನು ಇಲ್ಲದೇ ಇದ್ದರೆ ಅವ್ರು ಸಂತೋಷವಾಗಿರ್ತಾರೆ ಅಂತ ನಿನ್ನ ಸ್ವಾರ್ಥಕ್ಕೆ ಸಾಯೋದು ಬಹಳ ಒಳ್ಳೆಯದು. ಹೌದಾ? ನಾನು ಹೇಳ್ತಾ ಇರೋದು ಹೌದು ಹುಲಿಯಾ? ಹಲ್ಲೆಲೂಯಾ. ನಾನು ಹೇಳ ಚೆನ್ನಾಗಿ ಗಮನಿಸ್ಕೊಳ್ರಿ. ಇದು ಸಾಮಾನ್ಯವಾದದ್ದಲ್ಲ. ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಸ್ತೋತ್ರ, ಹಿರಿಯವರಾಗಿರ್ಬೋದು. ನಾನು ಅನೇಕರನ್ನ ಗಮನಿಸಿದ್ದೇನೆ. ಆ ಅನೇಕರಲ್ಲಿ ಕೆಲವರನ್ನ ಬಹಳ ಸೂಕ್ಷ್ಮವಾಗಿ ಗುರುತಿಸಿ ಫಾಲೋ ಮಾಡ್ತಾ ಇದ್ದೀನಿ. ಅವ್ರು ಯಾರು ಅಂದರೆ, ಗಂಡ ಹೆಂಡತಿ ಬಗ್ಗೆ ಸಮಸ್ಯೆ ಬತ್ತು ಅನ್ನಂತಂದರೆ ಗಂಡನ ಬಗ್ಗೆ ಹೆಂಡತಿಗೆ ಹೇಳಲ್ಲ, ಹೆಂಡತಿ ಬಗ್ಗೆ ಗಂಡನಿಗೆ ಹೇಳಲ್ಲ. ಇಬ್ಬರಿಗೂ ಕಾಕರ್ ಸುಗದಂಗೆ, ನಿನ್ನ ಗಂಡನಿಗೆ ಬೈದಿದ್ದೀನಿ, ನಿನ್ನ ಹೆಂಡತಿಗೆ ಬೈದಿನಿ ಅಂತ ಇಬ್ಬರಿಗೂ ಬೈದಾರಲ್ಲ, ಇಬ್ಬರನ್ನ ಜಾಯಿನ್ ಮಾಡಿರ್ತಾನೆ ನೋಡು, ಅವನು ಸ್ಟೀಫನ್ ಪಾಸ್ಟ್ರು. ಯಾರಾದ್ರೂ ಹೇಳಕ್ಕಾಯ್ತಾ ನನ್ನ ಮನೆ ಹಾಳು ಮಾಡಿದೆ ಪಾಸ್ಟರ್ ನೀನು ಅಂತ? ಓಯ್ ಏನ್ರಮ್ಮ, ನನಗೆ ದೈವ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ಸ್ವಾರ್ಥಕ್ಕೆ ಸಾಯೋದನ್ನು ನಾನು ಯಾವಾಗಲೂ ಕಲ್ತಿದ್ದೇನೆ. ನಾನು ಸ್ವಾರ್ಥಕ್ಕೆ ಸಾಯಲಿಲ್ಲ ಅಂದರೆ ನೀವೆಲ್ಲ ಈ ರೀತಿ ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಚೆನ್ನಾಗಿ ಹೇಳ್ತೀನಿ ಕೇಳ್ರಿ. ಈಗೋ ಅನ್ನೋದು, ನಾನು ನನ್ನದು ಅಂತ ಬರುವಂಥ ಪ್ರತಿಯೊಂದು, ನನ್ನ ಕೆಲಸ, ನನ್ನ ಫ್ಯಾಮಿಲಿ, ನಾನು ನಿನಗಿನ್ ಜಾಸ್ತಿ ಸಂಪಾದನೆ ಮಾಡ್ತೀನಿ, ನಾನು ನಿನಗಿನ್ ಚೆನ್ನಾಗಿದ್ದೀನಿ, ನಿನ್ನ ಮುಖ ನೋಡು, ನಿನ್ನ ಬಟ್ಟೆ ನೋಡು, ಮಣ್ಣು ನೋಡು, ಇದೆಲ್ಲ ಬಿಟ್ಟು ಬಿಡಬೇಕು. ಒಂದು ನಿಜವಾದಂಥ ಸಂಬಂಧದಲ್ಲಿ ಯಾವಾಗ ನಾನು ಅನ್ನೋದನ್ನ ಮಧ್ಯೆ ತಗೊಂಡು ಬಂದು ಕುಣಿಸ್ತೀಯೋ ಅಲ್ಲಿ ಸೈತಾನನ ಕರ್ಕೊಂಬಂದು ಕುಣಿಸ್ತಾ ಇದ್ಯಾ. ನಾನು ಅಂದರೆ ಹೇಳಿ, ನಾನು ಅಂದರೆ ಸೈತಾನ. ನಾನು ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗ್ಬಿಟ್ಟು, ನಾನು ಮನೆಗಾಗಿ ದುಡಿದ್ಬಿಟ್ಟು, ನಾನು ಒಳಕ್ಕೆ ಬಂದು ಕುತ್ಕತ್ತಂತಂದ್ರೆ ನೀನು ಇನ್ನು ಏನೂ ಮಾಡಿಲ್ಲ. ನೀನು ಬೆಳಗ್ಗೆಯಿಂದ ಅಮ್ಮ ಏನು ಮಾಡ್ತಿದ್ಲು ನೋಡಿದ್ದ? ಹಲ್ಲೆಲೂಯಾ. ನಾನು ಅನ್ನೋದನ್ನ ಜೊತೆ ಕರ್ಕೊಂಬಂದ್ರೆ ಸೈತಾನನು ಅನ್ನೋನ್ನ ಹೊರಗಡೆ ಕರ್ಕೊಂಬಂದು ಕುಣಿಸ್ದಂಗೆ. ಯಾವಾಗ ನಾವು ಅನ್ನೋದನ್ನ ಮಧ್ಯಕ್ಕೆ ತರ್ತೀವೋ ದೇವರ ಆತ್ಮನನ್ನ ಮಧ್ಯಕ್ಕೆ ತರ್ತೀವಿ ನಾವು. ಈ ಪ್ರೀತಿಯ ಒಂದು ಗುಣ 1 ಕೊರಿಂಥಿಯರ್ ಅದರಲ್ಲಿ 13ನೇ ಅಧ್ಯಾಯ 5ನೇ ವಚನದಿಂದ ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. 5ನೇ ವಚನ ಓದ್ಬೇಕು. 5ನೇ ವಚನ ಎಲ್ಲ ಹೇಳಿ ನೋಡೋಣ. ಸ್ವ ಪ್ರಯೋಜನವನ್ನ ಚಿಂತಿಸೋದಿಲ್ಲ. ಸಿಟ್ಟುಗೊಳ್ಳುವ ಸಾಕಮ್ಮ. ಎಲ್ಲ ಹೇಳಿ ನೋಡೋಣ. ಸೆಲ್ಫ್ ಎಲ್ಲ ಹೇಳಿ ನೋಡೋಣ. ಸೆಲ್ಫ್ಗಾಗಿ ಚಿಂತಿಸೋದಿಲ್ಲ, ಸ್ವಾರ್ಥಕ್ಕಾಗಿ ಚಿಂತಿಸೋದಿಲ್ಲ. ಎಷ್ಟು ಜನ ಹೇಳ್ತೀರಾ, ಯೇಸು ಬದುಕಿದಾಗ ಕಡೆಯದಾಗಿ ಸಾಯುವಂಥ ಸಂದರ್ಭದಲ್ಲಿ ಯೇಸುವಿನ ಬಟ್ಟೆನೆಯನ್ನ ಚೀಟ ಹಾಕೊಂಡ್ರಂತೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಹಾಗಾದ್ರೆ ಯೇಸುವಿಗೆ ಎಷ್ಟು ಜೊತೆ ಬಟ್ಟೆ ಇತ್ತು? ನನ್ನನ್ನು ಗಮನಿಸ್ರಿ. ಬೈಬಲಲ್ಲಿ ಎಲ್ಲೂ ಆ ಒಂದು ಬಟ್ಟೆ ಬಿಟ್ಟರೆ ಇನ್ನೊಂದು ಯಾವ ಬಟ್ಟೆ ಬಗ್ಗೆನೋ, ಕೋಟ್ ಬಗ್ಗೆನೋ, ಸೂಟ್ ಬಗ್ಗೆನೋ ಯೇಸು ಬಗ್ಗೆ ಮಾತಾಡೋದಿಲ್ಲ. ಆದರೆ ಎಲ್ಲೇ ಅದ್ಭುತ ನಡೆದ್ರು ತನ್ನವರಿಗಾಗಿ 12 ಬುಟ್ಟಿ ತೆಗೆದಿಡ್ತಾ ಇದ್ದ. ತನ್ನವರಿಗಾಗಿ 5 ರೊಟ್ಟಿ 2 ಮೀನನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದನು. ತನ್ನವರಿಗಾಗಿ ಏನು ಬೇಕೋ ಅದನ್ನು ತೆಗೆದುಕೊಂಡು ಬರಕ್ಕೆ ಹೇಳ್ತಾ ಇದ್ದನು. ತನ್ನವರು ಟ್ಯಾಕ್ಸ್ ಕಟ್ಟಕ್ಕಾಗಿ ಮೀನಿನ ಬಾಯಲ್ಲಿ ನಾಣ್ಯವನ್ನು ತೆಗೆಸ್ಕೊಂಡು ಬಂದನು. ಯೇಸು ಬದುಕಿದ್ದು ಸ್ವಂತಕ್ಕಾಗಲ್ಲ, ಯೇಸು ಬದುಕಿದ್ದು ಮತ್ತೊಬ್ಬರಿಗಾಗಿ. ಇವತ್ತು ಒಂದು ಕುಟುಂಬ ನಡೆಸೋ ಒಂದು ಯಜಮಾನಿ ನೀನು ಅಂತಂದ್ರೆ ನೀನು ಬದುಕಬೇಕಾಗಿರೋದು ನಿನಗಾಗಲ್ಲ. ನೀನು ಬದುಕಬೇಕಾಗಿರೋದು ನಿನ್ನನ್ನೇ ನಂಬ್ಕೊಂಡಿರುವವರಿಗಾಗಿ. ನನಗೆ ಊಟಕ್ಕೆ ನಾನು ಸಂಪಾದನೆ ಮಾಡೋದು ನನಗೆ ಕರೆಕ್ಟಾಗಿ ಆಗ್ತದೆ, ನಿನಗಾಗಿ ಹಂಗಾರೆ ನಿನಗೆ ಯಾತಕ್ಕೆ ಮದುವೆ ಬೇಕು?
ನನ್ನ ಮಕ್ಕಳನ್ನು ಓದ್ಸಕ್ಕಾಗಲ್ಲ, ಹಂಗಾರೆ ನಿನಗೆ ಯಾಕೆ ಮಕ್ಕಳು ಬೇಕು? ನಾನು ಹೇಳ್ತೀನಿ, ಒಂದು ತೀರ್ಮಾನ ಇವತ್ತಿಂದ ತೆಗೆದುಕೊಳ್ರಿ. ಊರಲ್ಲಿ ಇನ್ನೊಬ್ಬನಿಗೆ ಮತ್ತೊಬ್ಬನಿಗೆ ಗಿಂಡೋ ಕಿತ್ತೋ 5,000 100 ಕೊಡಕ್ಕಿನ ಮುಂಚು ಮೊದಲು ನಿನ್ನವರನ್ನ, ನಿನ್ನ ಮನೆಯವರನ್ನ, ನಿನ್ನ ಸಭೆಯನ್ನ, ಬೇರೆ ಎಲ್ಲೆಲ್ಲೋ ಮನಿ ಆರ್ಡರ್ ಮಾಡ್ತೀನಿ, ಬೇರೆ ಯಾವುದೋ ಪಾಸ್ ಕೊಡ್ತೀನಿ, ಇಲ್ಲ, ಮೊದಲು ನಿನ್ನ ಕುಟುಂಬ, ನಿನ್ನ ಮನೆ, ನಿನ್ನ ಸಭೆ, ನಿನ್ನವರನ್ನ ಪ್ರೀತಿ ಮಾಡೋದು ಕಲಿ. ಒಂದು ಆಮೇಲೆ ನೋಡೋಣ. ಹಲ್ಲೆಲೂಯಾ. ಈ ಪ್ರೀತಿ ಸ್ವಾರ್ಥಕ್ಕಾಗಿ ಸಾಯ್ತದೆ. ಹಲ್ಲೆಲೂಯಾ. ಕೆಲವರೆಲ್ಲ ನನ್ನ ಜೊತೆ ಹೊರಗಡೆ ಬರೋರು ಹೇಳ್ತಾರೆ, ಪಾಸ್ಟಯ್ಯ ನಮ್ಮ ಸಭೆಯವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲ. ಹೇಳಿರೋರು ಜೋರಾಗಿ ಒಂದು ಆಮೇಲೆ ಹೇಳು. ಕೆಲವ್ರು ಹೇಳಾರ, ಪಾಸ್ಟೇ ನಮ್ಮ ಸಭೆಯವರಿಗೆ ನಿಮ್ಮ ವ್ಯಾಲ್ಯೂ. ನಾನು ಹೇಳಿದೆ, ನನ್ನ ಮಕ್ಕಳಿಗೆ ನನ್ನ ವ್ಯಾಲ್ಯೂ ಗೊತ್ತಾಗ್ತಾ ಇದ್ರೆ ಪರವಾಗಿಲ್ಲ, ನಾನು ನನ್ನ ಮಕ್ಕಳ ಹತ್ರ ಹೇಗಿರ್ಬೇಕು ಹಾಗೆ ಇರ್ತೀನಿ. ಒಂದು ವೇಳೆ ನನ್ನ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ದೆ ಅನ್ಕೋ, ಇವತ್ತು ಚಾಲೆಂಜ್ ಮಾಡು, ಮುಂದಿನ ವರ್ಷ ಇಷ್ಟೊತ್ತಿಗೆ ಬರ್ತೀನಿ ವಾರ ಮೀಟಿಂಗ್ ಇಟ್ಕೊಂಡು. ಬಟ್ ನನ್ನವರು ಅಂದಾಗ ನಾನು ಅನ್ನೋದು ಸಾಯ್ಬೇಕಲ್ಲಿ. ನನ್ನ ಮನೆ ಅಂದಾಗ ನಾನು ಅನ್ನೋದು ಸಾಯ್ಬೇಕು ಅಲ್ಲಿ. ನನ್ನ ಕುಟುಂಬ ಅಂದಾಗ ನನ್ನ ಸ್ವಾರ್ಥ ಸಾಯ್ಬೇಕಲ್ಲಿ. ನನ್ನ ಸಭೆ ಅಂತಂದಾಗ ನನ್ನ ಸ್ವಾರ್ಥ ಸಾಯ್ಬೇಕಲ್ಲಿ. ಒಂದು ಆಮೇಲೆ ಹೇಳ್ರಿ ನೋಡೋಣ. ಸ್ವಾರ್ಥಕ್ಕೆ ಸಾಯಲಿಲ್ಲ. ನನ್ನನ್ನೇ ಹಿಂಗೆ ಕೇಳಿದ್ಲು, ನನ್ನನ್ನೇ ಹೀಗೆ ಮಾಡ್ದ, ನನ್ನನ್ನೇ ಈಗ ಟ್ರೀಟ್ ಮಾಡಿದ್ಲು ಅಂತ ಯಾವಾಗ ನಾನತ್ವ, ಸ್ವಾರ್ಥ ಒಂದು ಕುಟುಂಬದಲ್ಲಿ ಬರುತ್ತೋ ಅದು ಪರಿಪೂರ್ಣವಾದ ಪ್ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಪ್ರೀತಿ ಅನ್ನುವಂಥದ್ದು ಸ್ವಪ್ರಯೋಜನವನ್ನು ಯೋಚನೆ ಮಾಡೋದಲ್ಲ. ಒಂದು ಆಮೇಲೆ ಹೇಳ್ರಿ ನೋಡೋಣ. ಪರಿಪೂರ್ಣ ಪ್ರೀತಿ ತನ್ನ ಹೆಸರಿಗೆ ಸತ್ತಿರುತ್ತೆ. ಪರಿಪೂರ್ಣ ಪ್ರೀತಿ ತನ್ನನ್ನು ಯಾವತ್ತಿಗೂ ಹೊಗಳಿಕೊಳ್ಳೋದಿಲ್ಲ. ಪರಿಪೂರ್ಣ ಪ್ರೀತಿ ಏನಾದರೂ ಮಾಡಿ, ನಾನು ನಿನಗೆ ಹೀಗೆ ಮಾಡಿದೆ, ನಿನಗೆ ಊಟ ಹಾಕ್ತಾ ಇದ್ದೀನಿ, ನಿನಗೆ ಬಟ್ಟೆ ಕೊಡಿಸ್ತಾ ಇದ್ದೀನಿ, ನಿನಗೆ ಇದು ಮಾರಿಕೊಟ್ಟೆ, ನನಗೆ ಅದು ಮಾರಿಕೊಟ್ಟೆ ಅಂತ ಹೇಳಲ್ಲ. ಪರಿಪೂರ್ಣ ಪ್ರೀತಿ ಸ್ವಾರ್ಥಕ್ಕೆ ಸತ್ತಿರುತ್ತೆ. ಒಂದು ಆಮೇಲೆ ಹೇಳ್ರಿ. ಎಷ್ಟೇ ಸಾರಿ ದ್ರೋಹಿ ಆದರೂ ಪರಿಪೂರ್ಣವಾದ ಪ್ರೀತಿ ಎಲ್ಲವನ್ನ ನಂಬುವಂಥದ್ದಾಗಿರ್ತದೆ. ಇದೊಂದಿಬ್ಬರಿಗೆ ಹೇಳ್ರಿ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನ ನಂಬುತ್ತೆ. ಪಾಸ್ಟೇ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಬಿದ್ದಿದ್ದೀನಿ, ಇನ್ನೊಂದ್ಸರಿ ತಪ್ಪು ಮಾಡಲ್ಲ. ಒಂದನೇ ಸರಿ ಹೇಳಿ, ಮೊದಲನೇ ಸರಿ ಪ್ರೀತಿ ನಂಬುತ್ತೆ. ಹೌದಪ್ಪ ನೀನು ತಪ್ಪು ಮಾಡಲ್ಲ, ಸರಿ ಬಾಪ ನಾನು ನಿನ್ನ ನಂಬ್ತೀನಿ, ಬಾಪ ನಿನಗೇನು ಜವಾಬ್ದಾರಿ ಕೊಟ್ಟಿದ್ದೀನಿ ಮಾಡಪ್ಪ. ತಿರ್ಗಾ ಅಣ್ಣ ನಾನು ಹಿಂಗೆಲ್ಲ ಮಾಡಲ್ಲ, ನಾನು ಮಾಡಿ ಸರಿ. ಪ್ರೀತಿ ಎಲ್ಲವನ್ನು ನಿರೀಕ್ಷಿಸುತ್ತದೆ, ಇಲ್ಲ ನಂಬುತ್ತದೆ. ನಾನು ನಂಬುತ್ತದೆ ಮಾತಾಡ್ತಾ ಇದ್ದೀನಿ. ಏನು ಮಾಡ್ತದೆ? ನಂಬುತ್ತದೆ. ಹೊಂಬಾಳೆ ಏನು ಮಾಡ್ತದೆ? ನಂಬ್ತದೆ. ತಿರ್ಗಾ ಅಲ್ಲೆಲ್ಲೋ ಏನೋ ಮಾಡ್ಕೊಂಡು ತಿರ್ಗಾ, ಅಯ್ಯೋ ನಿನ್ನೆ ನೋಡ್ದಂಗೆ ಆಯ್ತಿಲ್ಲಪ್ಪ, ಅಲ್ಲೆಲ್ಲೋ ನಿಂತ್ಕೊಂಡು ಬಿಡಿ ಸೇತಿದ್ದಲ್ಲ, ಅಣ್ಣ ಅದು ನಾನಲ್ಲ ಬೇರೆ ಯಾರೋ ಮಾಡ್ತಾ ಇದ್ದು, ನಾನು ಅಲ್ವೆಲ್ಲ ನೀವು ನನ್ನ ನಂಬಬೇಕು. ಪ್ರೀತಿ ಎಲ್ಲವನ್ನ ನನಗಿರೋ ಒಂದು ಹೆಂಡತಿ 2 ಮಕ್ಕಳಿಗಿರೋ ಟೆನ್ಷನ್ಗಿಂತ ನನಗಿರೋ ಈ ಎಲ್ಲ ಮಕ್ಕಳಿಗಿರೋ ಟೆನ್ಷನ್ ನನಗೆ ಜಾಸ್ತಿ. ದಿಢೀರಂತ ಯಾವುದು ಎತ್ತೆಗೆ ಎಲ್ಲಿ ಏನು ಮಾಡ್ತಾ ಇರ್ತದೆ. ಬೇರೆಯವ್ರ ಥರ ಎಲ್ಲ ಓವರ್ ಥಿಂಕಿಂಗ್ ಎಲ್ಲ ಮಾಡಲ್ಲ. ಸ್ವಲ್ಪ ಥಿಂಕ್ ಮಾಡಿದ್ರೆ BP ಶುಗರ್ ಎಲ್ಲ ಲೆವೆಲ್ಗೆ ಬರ್ತದೆ. ಕೆಲವರೆಲ್ಲ ಪಾಸ್ಟ್ ಹೆಡ್ತಿ ಲಾಸ್ಟಲ್ಲಿ ಕೂತ್ಕೊಂಡ್ಬಿಟ್ಟು, ಅವನು ಬಂದ ಅವಳನ್ನೇ ನೋಡ್ತಾ ಇದ್ದ, ಇವನು ಬಂದ ನೋಡ್ದ ಎಲ್ಲೋ ಡರ್ಟಿ ಫುಲ್. ಕರೆಕ್ಟ್, ಅದೆಲ್ಲ ನಾನು ಥಿಂಕ್ ಮಾಡಲ್ಲ. ಯಾರೋ ಬಂದು ಇನ್ನೊಂದೇನೋ ಮತ್ತೊಂದು ಹೇಳಿದ್ರೆ ಅದೆಲ್ಲ ನಾನು ಥಿಂಕ್ ಮಾಡಲ್ಲ. ಎಲ್ಲಿ ಥಿಂಕ್ ಮಾಡಬೇಕು ಅಲ್ಲಿ ಥಿಂಕ್ ಮಾಡಿದ್ರೆ, ಎಲ್ಲಿ ಯೋಚನೆ ಮಾಡಬೇಕು ಅಲ್ಲಿ ಯೋಚನೆ ಮಾಡಿದ್ರೆ ಲೆವೆಲ್ ಏರ್ತಾ ಇರ್ತದಲ್ಲ. ಇನ್ನು ಊರ್ನೆಲ್ಲ ಯೋಚನೆ ಮಾಡ್ರೆ ಪಾಸ್ಟ್ಗಳೆಲ್ಲ ಅಲ್ಪ ಆಯಸ್ಸಿಗೆ ಅನೇಕ ಯವನಸ್ಥರು ಸೆದೋಯ್ತವ್ರು. ನಾನು ಸಾಯಲ್ಲ. ಹಲ್ಲೆಲೂಯಾ. ದೇವರೇನು ದರ್ಶನ ಇಟ್ಟಿದಾರೋ ಅದನ್ನ ನೆರವೇರಿಸ್ತಾರೆ. ಹಲ್ಲೆಲೂಯಾ. ಈಗ ಗಮನಿಸ್ಕೊಳ್ರಿ, ಪ್ರೀತಿ ತನ್ನ ಸ್ವಪ್ರಯೋಜನವನ್ನ ಯೋಚಿಸದೆ ಪ್ರೀತಿ ಎಲ್ಲವನ್ನ ನಂಬುವಂಥದ್ದಾಗಿರ್ತದೆ. ಈಗ ಯೇಸುವಿನ ಕುರಿತಾಗಿ ಯೋಹಾನ ಸುವಾರ್ತೆ 13ನಲ್ಲಿ ಯೇಸು ಲೋಕವನ್ನು ಬಿಟ್ಟು ತನ್ನವರನ್ನ ಕಡೆಯ ದಿವಸಗಳಲ್ಲಿರುವಾಗ ತನ್ನವರನ್ನ ಪ್ರೀತಿಸಿ ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸ್ತಾ ಬಂದನು. ಆ ಪ್ರೀತಿಗೆ ಉತ್ತರ ಏನು ಗೊತ್ತಾ? 2ನೇ ವಚನ. ಅವರು ಊಟಕ್ಕೆ ಕೂತು. ಈಗ ಯೇಸು ಏನ್ ಮಾಡ್ದ? ಪ್ರೀತಿಸಿ, ಎಲ್ಲ ಹೇಳಿ, ಪ್ರೀತಿಸಿ ತನ್ನವರನ್ನ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು. ಹೇಳಿ, ಪ್ರೀತಿಸಿ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು. ಅದಕ್ಕೆ ಯೇಸುಗೆ ಏನ್ ಸಿಕ್ತು?
ಅವರನ್ನ ಊಟಕ್ಕೆ ಕೂತುಕೊಂಡಿರುವಾಗ ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದಂತ ಇಸ್ಕರಿಯೋತನ ಯೂದನ ಮನಸ್ಸಿನಲ್ಲಿ ಯೇಸುವನ್ನ ಹಿಡುಕೊಡಬೇಕು ಅನ್ನುವಂತ ಆಲೋಚನೆಯನ್ನ ಹುಟ್ಟಿಸಿದ. ಯೇಸು ಪ್ರೀತಿಸಿದ, ಇವನು ದ್ರೋಹ ಮಾಡಬೇಕು ಅಂತ ಸೈತಾನ ಹುಟ್ಟಿಸಿದ. ನೀನ್ ಪ್ರೀತಿಸ್ತೀಯ, ಆದ್ರೆ ನಿನಗೆ ದ್ರೋಹ ಮಾಡಬೇಕು ಅಂತ ಸೈತಾನನು ನಿನ್ನ ಹೆಂಡತಿ ಒಳಗೆ ಹುಟ್ಟಿಸಿರ್ತಾನೆ. ನೀನ್ ಪ್ರೀತಿಸ್ತೀಯ, ನಿನಗೇನಾದ್ರೂ ಅನ್ಯಾಯ ಮಾಡಬೇಕು ಅಂತ ನಿನ್ನ ಗಂಡನೊಳಗೆ ಸೈತಾನನು ಹುಟ್ಟಿಸಿರ್ತಾನೆ. ಸೈತಾನನ ಕೆಲಸ ಕುಟುಂಬಗಳನ್ನ ಹಾಳು ಮಾಡೋದು, ಬಂಧುಗಳನ್ನ ಬೇರೆ ಮಾಡೋದು, ಸಭೆಯನ್ನ ಕೆಡಿಸಾಕೋದು, ಜನರನ್ನ ಮಾರ್ಗದರ್ಶನ ಇಲ್ಲದೆ ಓಡಿಸುವಂಥದ್ದು. ನೀನ್ ಕೊಡೋ ಪ್ರೀತಿಗೆ ನಿನಗೆ ಸಿಗೋದು ದ್ರೋಹ. ಯೇಸು ತನ್ನ ಶಿಷ್ಯರನ್ನ, ತನ್ನವರನ್ನ ಅಧಿಕವಾಗಿ ಪ್ರೀತಿಸಿ ಪರಲೋಕ, ತಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಸೀಕ್ರೆಟ್ ಹೇಳಿದನು. ಅಲ್ಲಿ ಏನಿದೆ ಸೀಕ್ರೆಟ್ ಹೇಳಿದನು. ತನ್ನವರ ಜೊತೆಯಲ್ಲಿ ಹಗಲು ರಾತ್ರಿ ಕಳೆದು ಹಣ ವ್ಯವಹಾರ ಕೊಟ್ಟು ಅವರನ್ನ ಪ್ರೀತಿಸಿ, ಅವರ ಮುಂದೆ ಓಪನ್ ಆಗಿದ್ದು, ಅವರ ಜೊತೆ ಡಿನ್ನರ್ ಮಾಡಿ, ಅವರ ಜೊತೆ ಬ್ರೇಕ್ಫಾಸ್ಟ್ ಮಾಡಿ, ಅವರ ಜೊತೆ ಪ್ರಯಾಣ ಮಾಡಿ, ಅವರ ಜೊತೆ ಸ್ನಾನ ಮಾಡಿ, ಅವರ ಜೊತೆಯಲ್ಲಿ ತಿರುಗಾಡಿ ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸಿದಾಗ ಯೇಸುವಿಗೆ ಸಿಕ್ಕಿದ್ದು ನಂಬಿಕೆ ದ್ರೋಹ. ಹಾಗಂತ ಯೇಸು ಯೂದನನ್ನ ದ್ವೇಷಿಸಲಿಲ್ಲ. ಯೂದನು ತನ್ನ ಒಳಗೆ ಸೈತಾನನು ನುಂಗಿದನು ಅಂತ ಯೇಸು ಯೂದನ ಜೊತೆ ಸಂಭಾಷಣೆ ಮಾಡೋದನ್ನ ನಿಲ್ಲಿಸಲಿಲ್ಲ. ಅವನನ್ನು ದ್ರೋಹ ಮಾಡ್ತಾ ಇದ್ದಾನೆ, ಅವನ ಜೊತೆ ನಾನು ಮಾತನಾಡಲ್ಲ ಅಂತ ನಿಲ್ಲಿಸಲಿಲ್ಲ. ಯೇಸು ಯೂದನು ತನ್ನ ಜೊತೆಯಲ್ಲೇ ಇದ್ದು ತೋರಿಸ್ಕೊಡ್ತಾನೆ ಅಂತ ಒಂದೊಂದು ಶಿಷ್ಯರ ಕಿವಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಹಾಕಿ ರೆಕಾರ್ಡ್ ಮಾಡಿಬಿಟ್ಟು ಯೂದ ಇಂಥವನು ಅಂತ ಹೊರಗಡೆ ಹೇಳಲಿಲ್ಲ. ಆಮೇಲೆ ಹೇಳ್ಬೇಕು ಗಟ್ಟಿಯಾಗಿ. ಯೂದನನ್ನ ಮೂಲೆ ಗುಂಪು ಮಾಡಿ ಕುಣಿಸಲಿಲ್ಲ. ಯೂದನನ್ನ ಎಲ್ಲರ ಮುಂದೆ ಒಂದು ಸ್ಥಳದಲ್ಲಿಯೂ ಯೇಸು ಅವಮಾನ ಪಡಿಸಲಿಲ್ಲ. ಯಾಕಂದ್ರೆ ಯೇಸು ಒಳಗಿದ್ದಿದ್ದು ಮಾಯಾವಾದಂತಹ ಲೋಕದ ಪ್ರೀತಿಯಲ್ಲ. ಯೇಸು ಒಳಗಿದ್ದಿದ್ದು ತನ್ನವರ ಮೇಲೆ ಇದ್ದಂತ ಶಾಶ್ವತ ಪ್ರೀತಿ. ಗಟ್ಟಿಗೊಂದು ಆಮೇಲೆ ಹೇಳ್ರಿ ನೋಡೋಣ. ತಾನು ಎಷ್ಟೇ ಸಾರಿ ಪ್ರೀತಿ ಮಾಡುವವರು ತನ್ನನ್ನ ಎಷ್ಟು ಜನರ ಮುಂದೆ ಅವಮಾನ ಪಡಿಸಿದರು ಅಂಥವ್ರನ್ನ ಪ್ರೀತಿಸುವಂತ ಮನಸ್ಸು ಅವರಿಗೆ ತಿರುಗಿ ತಿರುಗಿ ಬರ್ತಾ ಇದೆ ಅಂದ್ರೆ ಅದೇ ಕ್ರಿಸ್ತನ ಪ್ರೀತಿಯಾಗಿದೆ. ಎಷ್ಟು ಸರಿ ಕ್ಷಮಿಸು? 70 ಸಾರಿ ಕ್ಷಮಿಸು. ಎಷ್ಟು ಸರಿ ಬಿದ್ದಿದ್ದೀರಾ? ಎಷ್ಟೋ 1000 ಸರಿ ಬಿದ್ದಿದ್ದೇವೆ. ಎಷ್ಟು ಸರಿ ತಪ್ಪು ಮಾಡಿದ್ದೀರಾ? ಮಾಡಬಾರ್ದು ಅನ್ನೋದನ್ನೇ ಪದೇ ಪದೇ ಮಾಡಿದ್ದೇವೆ. ಹಾಗೆ ನಮ್ಮನ್ನ ಕ್ರಿಸ್ತನು ಕ್ಷಮಿಸದೆ ಕ್ರಿಸ್ತನು ಮನಸ್ಸಿನಲ್ಲಿಟ್ಟು, ಯೂದನೆ ನೀನ್ ಹೀಗೆ ಮಾಡ್ತೀಯ, ನನ್ನನ್ನು ತೋರಿಸ್ಕೊಡ್ತೀಯ, ನೀನ್ ಸರಿ ಇಲ್ಲ, ನೀನ್ ಅಂಥವನು, ನೀನ್ ಯಾಕೆ ನನ್ನ ಜೊತೆ ಸೇರಿದೆ, ನೀನ್ ಯಾಕೆ ನನ್ನ ಜೊತೆ ಇದೆಯಾ ಅನ್ನುವಂಥ ಒಂದು ಮಾತನ್ನ ಶಾಶ್ವತ ಪ್ರೀತಿ ಹೇಳಲಿಲ್ಲ. ಆ ಪ್ರೀತಿ ಹೇಳಿತು, ನೀನು ನನ್ನನ್ನ ಎಷ್ಟೇ ದ್ವೇಷಿಸಿದರು, ಅದೇ ಅಧ್ಯಾಯದಲ್ಲಿ 3ನೇ ವಚನ ಹೇಳುತ್ತೆ, ಅವನ ಹತ್ರ ದ್ವೇಷ ಬಂತು, ಯೇಸು ಪ್ರೀತಿ ತೋರಿಸಿದನು. ಆ ದ್ವೇಷಕ್ಕೆ ಪ್ರತಿಯಾಗಿ ನನ್ನ ಸತ್ಯವೇದ ಗ್ರಂಥ ಹೇಳುತ್ತೆ, ಯೇಸು ಊಟದಿಂದ ಮೇಲೆದ್ದು ತನ್ನ ಮೇಲಿದ್ದಂತ ಮೇಲೊದಿಕೆಯನ್ನ ತೆಗೆದು ಕೈ ಪವಾಡನ್ನ ನಡುವಿಗೆ ಕಟ್ಟಿ ತನ್ನನ್ನ ದ್ವೇಷಿಸ್ತಾ ಇದ್ದಂತ ತನ್ನ ಶಿಷ್ಯನ ಪಾದಗಳನ್ನ ಯೇಸು ತೊಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ನನಗಿದ್ರೊಳಗೆ ಕುಂತು ಕೈ ತಟ್ಟೋರು ಬೇಕಾಗಿಲ್ಲ, ಎದ್ದು ನಿಂತು ಕೈ ತಟ್ಟಿ ಹೇಳೋರು ಯಾರಾದ್ರೂ ಇದ್ದೀರಾ? ನನಗೆ ಎಷ್ಟೇ ದ್ರೋಹ ಆದ್ರು, ನನ್ನನ್ನು ಎಷ್ಟೇ ಅವಮಾನ ಪಡಿಸಿದ್ರು, ನನ್ನನ್ನು ಎಷ್ಟೇ ಅಲ್ಲೋಲ ಕಲ್ಲೋಲ ಪಡಿಸಿದ್ರು, ನನ್ನ ಬಗ್ಗೆ ಏನೇ ತಪ್ಪಾಗಿ ಮಾತನಾಡಿದ್ರು, ನಾನು ಅವರ ಪಾದಗಳನ್ನು ತೊಳೆಯುವಷ್ಟು ಕ್ರಿಸ್ತನ ಸ್ವಭಾವ ಉಳ್ಳವನಾಗಿದ್ದೇನೆ. ಬರುತ್ತಾ ಹಾಗಲ್ಲ. ಯಾಕಾಗಲ್ಲ? ನಾನು ಅನ್ನೋದನ್ನ ಮಧ್ಯಕ್ಕೆ ಬಂದು ನಿಲ್ಸಿದ್ದೀರಾ? ಕುಳಿತುಕೊಳ್ರಿ. ಯಾಕಾಗಲ್ಲ? ಸ್ವಾರ್ಥ ಅನ್ನೋದನ್ನ ಮಧ್ಯಕ್ಕೆ ತೆಗೆದುಕೊಂಡು ಬಂದು ನಿಲ್ಸಿದ್ದೀರಾ? ಯಾಕಾಗಲ್ಲ? ನನ್ನಿಂದನೇ ಅವನು ಬದುಕು ಅನ್ನೋದನ್ನ ಮಧ್ಯಕ್ಕೆ ತಗೊಂಡು ಬಂದು ನಿಲ್ಸಿದ್ದೀರಾ? ಯಾಕಾಗೋದಿಲ್ಲ? ನಾನಿದ್ರೇನೆ ಎಲ್ಲ ಅನ್ನೋದನ್ನ ತಗೊಂಡು ಬಂದು ನಿಲ್ಸಿದ್ದೀರಾ? ಇವತ್ತು ಮುಂಜಾನೆ ನಾನು ಕೆಲವೊಬ್ರಿಗೆ ಹೇಳಿ, ಅವನನ್ನ ಯೇಸು ಪರಿಪೂರ್ಣವಾಗಿ ಪ್ರೀತಿಸಿದಾಗ, ಅವನು ಯೇಸುವಿಗೆ ದ್ರೋಹ ಮಾಡಬೇಕು, ಯೇಸುವನ್ನ ಒಪ್ಪಿಸ್ಕೊಡ್ಬೇಕು, ಹಿಡಿದುಕೊಡ್ಬೇಕು ಅನ್ನುವಂಥ ಮನಸ್ಸು ಅವನೊಳಗೂ ಬಂದಾಗಲೂ ಯೇಸು ತನ್ನ ಮಾನ, ತನ್ನ ಸ್ಥಾನ, ತನ್ನ ಗೌರವ. 3ನೇ ವಾಕ್ಯ ಹೇಳುತ್ತೆ, ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನ ಕೊಟ್ಟಿದ್ದಾನೆ. ಆಮೇಲೆ ಹೇಳು. ತನ್ನ ಕೈಯಲ್ಲಿ ಎಲ್ಲ ಕೊಟ್ಟಿದ್ದಾನಂದ್ರೆ ಅವನನ್ನ ಆ ಕ್ಷಣದಲ್ಲಿ ಯೂದನನ್ನ ಶಪಿಸೋದಕ್ಕೂ, ಆ ಕ್ಷಣದಲ್ಲಿ ಯೂದನನ್ನ ಶಿಷ್ಯರ ಮುಂದೆ ತೋರಿಸ್ಕೊಡೋದಕ್ಕೂ, ಆ ಕ್ಷಣದಲ್ಲಿ ಯೂದನನ್ನ ಒಂದು ಕ್ಷಣ ಮಾತ್ರದಲ್ಲಿ ಸಾಯಿಸಿ ಬಿಡೋದಕ್ಕೂ ಅಥವಾ ಯೂದನನ್ನ ಊರಿಂದ ಹೊರಗಡೆ ಓಡಿಸೋದಕ್ಕೂ ಅವಕಾಶ ಇದ್ರು. ತನ್ನ ಸ್ಥಾನ, ತನ್ನ
ಮಾನ, ತನ್ನ ಗೌರವ, ತನ್ನ ಹೆಸರು, ತಾನು ಮಾಡಿದಂಥ ಅದ್ಭುತ ಇವನ್ನೆಲ್ಲ ತೆಗೆದು ಯೇಸು ಸೈಡ್ಗಿಟ್ಟು ಒಂದು ಪಾತ್ರೆ ತಗೊಂಡು, ಒಂದು ಕೈ ಹಿಡುಪು ತಗೊಂಡು ಅವನ ಪಾದವನ್ನು ತೊಳೆಯೋದಕ್ಕೆ ಪ್ರಾರಂಭ ಮಾಡಲು. ಸೆಲಾ ಸಭೆಯೊಳಗೆ ಅಂಥವ್ರು ಯಾರಾದರೂ ಇದ್ದೀರಾ? ಓ, ನನ್ನ ಕುಟುಂಬದಲ್ಲಿ ಭಯಂಕರವಾದಂಥ ನನ್ನ ಸಹೋದರಿ, ನನ್ನ ಸಹೋದರ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಮಗ, ನನ್ನ ಮಗಳು, ನನ್ನ ಜೀವಿತದಲ್ಲಿ ಎಷ್ಟೇ ನಾನು ಹೇಳಿದ್ರು, ಏನೇ ಅವ್ರಿಗಾಗಿ ಮಾಡಿದ್ರು, ಅವರು ಒಳಗೊಂದು ಹೊರಗೊಂದಿದ್ದಾರೆ. ಆದರೂ ಪರವಾಗಿಲ್ಲ. ನನ್ನ ಸತ್ಯವೇದ ಗ್ರಂಥ ಹೇಳುತ್ತೆ, ಯೇಸು ತನ್ನನ್ನು ನೆಲದಷ್ಟು, ನೆಲದ ಪರ್ಯಂತರ ತನ್ನನ್ನು ಒಪ್ಪಿಸಿಕೊಟ್ಟು ಅರ್ಪಿಸಿಕೊಟ್ಟನು. ಆದದ್ದರಿಂದಲೇ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸುವಿಗೆ ಬಂದದು. ಎಲ್ಲ ಕಡೆ ಸತ್ಯವೇದ ಗ್ರಂಥದಲ್ಲಿ, ಮತ್ತಾಯನ ಸ್ವಾರ್ಥೆಯಲ್ಲಿಯೂ, ಮಾರ್ಕನ್ ಸ್ವಾರ್ಥದಲ್ಲಿಯೂ, ಲೂಕ ಸ್ವಾರ್ಥದಲ್ಲಿಯೂ, ಯೋಹಾನನಲ್ಲಿಯೂ, ಕೊರಿಂಥದವರ ಪತ್ರಿಕೆಯಲ್ಲಿಯೂ, ರೋಮಾಪುರದವರಲ್ಲಿಯೂ, ಅಪೊಸ್ತಲ ಕೃತ್ಯಗಳಲ್ಲಿಯೂ, ಇಸ್ಕರಿಯೋತನ ಬಗ್ಗೆ ಬರೆಯಲ್ಪಡುವಾಗ ಇಡೀ ಹೊಸ ಒಡಂಬಡಿಕೆಯ ಒಂದೊಂದು ಪುಟದಲ್ಲಿಯೂ ತನ್ನನ್ನು ತೋರಿಸಿಕೊಟ್ಟಂತಹ, ಯೇಸುವಿಗೆ ನಂಬಿಕೆ ದ್ರೋಹ ಮಾಡಿದಂಥ, ಯೇಸುವನ್ನು ಹಿಡಿದುಕೊಟ್ಟಂತಹ, ಯೇಸುವಿನ ತೋರಿಸಿಕೊಟ್ಟಂತಹ ಇಸ್ಕರಿಯೋತ ಯೂದ ಅಂತ ಬರದಾಗಲು ಯೇಸುವಿನ ಬಾಯಲ್ಲಿ ನನ್ನನ್ನು ತೋರಿಸಿಕೊಟ್ಟಂಥ ಮೋಸಗಾರನೇ ಅಂತ ಬರಲಿಲ್ಲ, ಸ್ನೇಹಿತನೇ ಅಂತ ಬಂತು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ನನ್ನ ಗಾಳಿ ಸುದ್ದಿನೋ ಇನ್ನೊಂದು ಸುದ್ದಿನೋ, ನಿಮ್ಮ ಒಬ್ಬೊಬ್ಬರ ಬಗ್ಗೆ ಎಷ್ಟು ಸುದ್ದಿ ಬರುತ್ತೆ ಗೊತ್ತಾ? ನೀವು ಏನೇನು ಮಾಡ್ತೀರಾ, ಎಲ್ಲಿ ಏನು ಮಾಡ್ತಿದ್ದೀರಾ, ರೆಕಾರ್ಡಿಂಗ್ ಜೊತೆ, ಡಾಕ್ಯುಮೆಂಟ್ ಜೊತೆ, ಫೋಟೋ ಸಮೇತ, ಯಾವ ಪಾರ್ಕಲ್ಲಿ ಕುಂತಿದ್ದಿ, ಯಾರ ಜೊತೆ ಚಾಟ್ ಮಾಡ್ತಾ ಇದ್ದಿ, ಎಲ್ಲಿದ್ದಿ, ಯಾವ ಸಭೆಗೆ ಹೋಗಿದ್ದೆ, ಎಲ್ಲಿ ಕೂತ್ಕೊಂಡೆ, ಏನು ಮಾತಾಡಿದೆ, ಯಾರ ಬಗ್ಗೆ ಮಾತಾಡಿದೆ ಗೊತ್ತಿದ್ದರು. ನಿನ್ನ ಹತ್ರ ಬಂದಾಗ, ನಿನ್ನ ಮನೆಗೆ ಬಂದಾಗ, ನೀನು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಬಂದಾಗ ನಿಜವಾಗಿ ನಿನ್ನನ್ನು ಬ್ಲೆಸ್ ಮಾಡಿ ಕಳಿಸ್ತೀನ, ಇಲ್ಲ ನನ್ನ ಹತ್ರಕ್ಕೆ ಬರಬೇಡ ಅಂತ ಓಡಿಸ್ತೀನ. ಅಷ್ಟು ತಿಳಿದರು, ಅಷ್ಟು ತಿಳಿದರು. ನಾನು ಕೆಲವು ದಿವಸಗಳ ಮುಂಚೆ ನನಗೊಂದು ನ್ಯೂಸ್ ಬರ್ತಾ ಇದೆ. ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದಂಥ ಕೆಲವರು ಹೆಸರಿಡಿದು ಕರೆದು, ನನ್ನ ಹೆಸರಿಡಿದು ಕರೆದ್ರೆ ನನಗೇನು ಅವಮಾನ ಇಲ್ಲ, ಬಿಟ್ಟಾಕ. ಆದರೆ ಸೇವೆ ಮಾಡೋ ಕೆಲವರು, ಯಾಕಪ್ಪ ನಿನ್ನ ಒಬ್ಬೊಬ್ಬನ ಜೀವನ ಚರಿತ್ರೆ ನನಗೆ ಗೊತ್ತಿಲ್ಲ ಅಂತನ, ಎಷ್ಟು ಜನ ಜೊತೆ, ಯಾವನ ಹತ್ರ, ಯಾವಳ ಹತ್ರ, ಎಲ್ಲಿ, ಏನು ಅಂತ ನಾನು ಸ್ಟಾರ್ಟ್ ಮಾಡಿದ್ರೆ, ನಾನು ಹೇಳಿ ತೋರಿಸಿದ್ರೆ, ನಿಜವಾದಂಥ ಪ್ರೀತಿ ಎಲ್ಲವನ್ನ ನಂಬುತ್ತೆ, ಎಲ್ಲವನ್ನ ಸಹಿಸ್ಕೊಳ್ತದೆ. ಅಭ್ಯಾಸಕ್ಕೆ ಬಂದಿದ್ದೀರಾ? ಒಂದು ಸರಿನಾದರೂ ನೀನು ತಪ್ಪು ಮಾಡೇ ಇರು, ತಪ್ಪು ಮಾಡದೇ ಇರು, ನಿನ್ನ ಕೈಯಲ್ಲಿ ಒಂದು ಸ್ಟೆಪ್ ಇಳಿದು ನಿನ್ನ ಬಾಯಲ್ಲಿ ನನ್ನನ್ನು ಕ್ಷಮಿಸುವಂತ ಬರದೇ ಇದ್ರೆ ನೀನು ಯಾವ ಸೀಮೆ ಮನುಷ್ಯ? ವಿಶ್ವಾಸಿ ಆಮೇಲೆ ಇರಲಯ್ಯ, ವಿಶ್ವಾಸಿ ಆಮೇಲೆ ಇರಲಿ. ನಿನ್ನ ಬಾಯಲ್ಲಿ ಒಂದು ಕ್ಷಣ ಇಳಿದು ಕ್ರಿಸ್ತನ ಪ್ರೀತಿ, ಸುವಾರ್ತೆ ಸಾರ್ತೀನಿ, ಸೇವೆ ಮಾಡ್ತೀನಿ, ನನ್ನ ಕರ್ತನನ್ನ ಪ್ರೀತಿ ಮಾಡ್ತೀನಿ ಅನ್ನೋರು ಒಬ್ಬರ ಜೊತೆ ಒಬ್ಬರು ಪಕ್ಕದಲ್ಲಿರೋರ ಜೊತೆ ಮಾತನಾಡದೆ ಅದೇ ವೈರಾಗ್ಯದಲ್ಲಿ, ಅದೇ ಅಹಂಕಾರದಲ್ಲಿ ಎದ್ದೋದ್ರೆ ನಿನ್ನೊಳಗೆ ಯಾವ ಪ್ರೀತಿ ಇದೆ? ನಿನ್ನೊಳಗೆ ಏಮಾರಿಸುವಂಥ ಪ್ರೀತಿ ಇದೆ. ದೇವರ ವಾಕ್ಯ ಹೇಳ್ತದೆ. ಆ ವಾಕ್ಯ ಓದಮ ನೋಡೋಣ. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆ ಎಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟ. ಅವನ ಮನಸ್ಸಲ್ಲಿ ನನಗೆ ದ್ರೋಹ ಬಯಸ್ತಾ ಇದ್ದಾನೆ ಅಂದ ಕೂಡಲೇ ಊಟ ಮಾಡ್ತಾ ಇದ್ದಂಥ ಯೇಸು ಎದ್ದು ನಿಂತ. ಅದನ್ನು ಯೋಹಾನ ಹತ್ತಿರದಲ್ಲಿ ನೋಡ್ದ. ತನ್ನ ಮೇಲಿದ್ದಂತಹ ಹೊದಿಕೆಯನ್ನ ತೆಗೆದಿಟ್ಟ, ಟವಲನ್ನ ತೆಗೆದು ನಡುಕಟ್ಕೊಂಡ, ಆಳಾದ ಎಲ್ಲರ ಕಾಳುಗಳನ್ನ ಬೋಗಣಿಯಲ್ಲಿ ನೀರು ತುಂಬಿಸಿ ಯೇಸು ತೊಳೆಯೋದಕ್ಕೆ ಪ್ರಾರಂಭ ಮಾಡಿದ. ನನ್ನ ಕಾಲು ತೊಳಿ, ಮತ್ತೊಬ್ಬರ ಕಾಲು ತೊಳಿ ಅಂತ ಹೇಳ್ತಿಲ್ಲ. ಮೊದಲು ನಿನ್ನ ಮಕ್ಕಳ ಕಾಲು ತೊಳಿ, ಗಂಡನ ಕಾಲು ತೊಳಿ. ಹೆಂಡ್ತಿಗೆ ಹಂಗದೆ ಎಲ್ಲದು ಏನದು ಒಂದೊಂದು ಬಿದಿಗೆ ನೀರು ತಗೋ ಹೋಗ್ಬೇಡ್ರಿ. ಹೃದಯದಲ್ಲಿ ತೊಳಿ, ಮಾತಿನಲ್ಲಿ ತೊಳಿ, ಮನಸ್ಥಿತಿಯಲ್ಲಿ ತೊಳಿ. ನಿನ್ನ ಗಂಡನನ್ನ ಮತ್ತೊಬ್ಬರ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋ ನೀನು ಅವನ ಜೊತೆ ಬದುಕ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ನಿನ್ನ ಹೆಂಡತಿಯನ್ನು ಮತ್ತೊಬ್ಬರ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರ ಹತ್ರನೇ ಬದುಕಿ ಅವಳ ಜೊತೆನೇ ಇದ್ದು ಜೀವಿಸ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ? ಕ್ರಿಸ್ತನ ಸ್ವಭಾವ ಫಾಲೋ ಮಾಡಿ,
ಸೇವಕರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡ್ಬಿಟ್ಟು ಅದೇ ಸೇವಕ ಬಂದಾಗ ಸ್ತೋತ್ರ ಪಾಸ್ಟ್ರಯ್ಯ, ಪ್ರೈಸ್ ಲಾರ್ಡ್ ಪಾಸ್ಟ್ರಯ್ಯ ಅಂತ ನಾಚಿಕೆ ಆಗಲ್ವ ನಿನಗೆ? ನಿಜವಾದಂಥ ಪ್ರೀತಿ ನಿನ್ನೊಳಗಿದ್ದರೆ ದೈವ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದ ಸ್ವಲ್ಪ ಮನ ತಿರುಗು, ನಿಯತ್ತಾಗಿ ದುಡಿದು ತಿನ್ನು, ನಿಯತ್ತಾಗಿ ನಿನ್ನ ಕುಟುಂಬಕ್ಕಾಗಿ ಏನೇ ಇದ್ರೂ ಮತ್ತೊಬ್ಬರ ಹತ್ರ ಹೋಗಿ ಮೂಗು ತೂರಿಸ್ಬೇಡ. ಮತ್ತೊಬ್ಬರ ವಿಷಯ ನಿನ್ನ ಮನೆ ಒಳಗಡೆ ತಗೊಂಡ್ಬೇಡ. ಇನ್ನೊಬ್ಬರ ವಿಷಯ ಮತ್ತೊಬ್ಬರ ಹತ್ರ ತೆಗೆದುಕೊಂಡು ಹೋಗಬೇಡ. ಯೇಸು ಕ್ರಿಸ್ತನ ಹಾಗೆ ಆ ಪ್ರೀತಿಯ ಸ್ವಭಾವವನ್ನು ಒಬ್ಬೊಬ್ಬರು ಧರಿಸ್ಕೊಂಡು ನೋಡ್ರಿ. ನನ್ನ ಮಗ ತಾನೆ ಬಿಡು ಅನ್ನೋರು, ನನ್ನ ಹೆಂಡತಿ ತಾನೆ ಬಿಡು ಅನ್ನೋದು ಕಲಿ. ಮಗನ ಮೇಲೆ ಇಟ್ಟಿರೋ ಪ್ರೀತಿನ ಗಂಡನ ಮೇಲೆ ತೋರಿಸು. ಮಗಳ ಮೇಲೆ ಇಟ್ಟಿರುವಂಥ ಪ್ರೀತಿನ ನಿನ್ನ ಕುಟುಂಬದವರ ಮೇಲೆ ತೋರಿಸು. ನಿನ್ನ ಕುಟುಂಬದ ಮೇಲೆ ಇಟ್ಟಿರೋ ಪ್ರೀತಿನ ನಿನ್ನ ಸಭಾಪಾಲಕನ ಮೇಲೆ ತೋರಿಸು. ಏನು ಕಮ್ಮಿಯಾಗಿ ಹೋಗ್ತೀಯ? ಇನ್ನೂ ಆಶೀರ್ವದಿಸಲ್ಪಡ್ತೀಯ, ಇನ್ನೂ ಮೇಲೆ ಕೆತ್ತಲ್ಪಡ್ತೀಯ. ನನಗೆ ಭಾಳ ಹೃದಯ ತಾಕಿದ್ದು, ಯಾರೋ ಒಬ್ಬರು ನಮ್ಮನ್ನು ಅರೆಸ್ಟ್ ಮಾಡಿಸ್ತಾ ಇದ್ದಾಗ, ಯಾರೋ ಒಬ್ಬರು ನಮ್ಮನ್ನು ತಪ್ಪಾಗಿ ಮತ್ತೊಬ್ಬರ ಕೈಯಲ್ಲಿ ಹಿಡ್ಕೊಡುವಾಗ, ಒಂದು ಮನುಷ್ಯನ ಸ್ಥಾನದಲ್ಲಿ ಯೋಚನೆ ಮಾಡು, ನಮ್ಮ ಬಾಯಲ್ಲಿ ಏನು ಮಾತು ಬರಬೇಕಂತ. ಆದರೆ ಒಳಗೆ ಪ್ರೀತಿ ಸ್ವರೂಪನಾದಂಥ ಯೇಸುವಿನ ಬಾಯಲ್ಲಿ ಗೆತ್ಸಮನೆ ತೋಟದಲ್ಲಿ ತನ್ನ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಇದ್ದು ಸೇವೆ ಮಾಡಿ ಹಣಕಾಸಿನ ವ್ಯವಹಾರಗಳನ್ನು ನೋಡಿ ಅವನ ಜೊತೆಯಲ್ಲಿ ಇಟ್ಕೊಂಡು ಅನೇಕ ಜನರು ಸುಂಕ ವಸೂಲಿ ಮಾಡುವವರು ಇದ್ದರು. ಫಿನಾನ್ಷಿಯಲ್ ಪ್ರಾಪರ್ ಆಗಿದ್ದನ ಅವನ ಕೈಯಲ್ಲಿ ಕೊಡ್ತಾನೆ ಅಂದ್ಕೊಂಡ. ಆದರೆ ಯೇಸು ಅವನ ಕೈಯಲ್ಲಿಯೇ, ಯೂದನ ಕೈಯಲ್ಲಿಯೇ ಜವಾಬ್ದಾರಿ ಕೊಟ್ಟದ ಕಾರಣ ಏನು ಗೊತ್ತಾ? ಇವನು ಹೇಗಾದರೂ ಬದಲಾವಣೆ ಆಗ್ತಾನೆ ಅಂತ. ಆದರೆ ಅವನು ಬದಲಾವಣೆ ಆಗಲಿಲ್ಲ. ಆದರೆ ಯೇಸುವಿನ ಪ್ರೀತಿಯು ಬದಲಾವಣೆ ಆಗಲಿಲ್ಲ. ಪ್ರೀತಿಯ ಗುಣವನ್ನು ಮನೆಗೆ ಹೋಗಿ 1 ಕೊರಿಂಥಿಯರ್ 13ನೇ ಅಧ್ಯಾಯ 4ನೇ ವಚನದಿಂದ ಓದಲಿಕ್ಕೆ ಪ್ರಾರಂಭ ಮಾಡಿ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವ, ತನಗಾಗಿ ಸ್ವಂತ ಪ್ರಯೋಜನವನ್ನ ಚಿಂತಿಸೋದಿಲ್ಲ, ಸಿಟ್ಟುಗೊಳ್ಳಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ. ಇದೊಂದು ಅನೇಕರ ಮನಸ್ಸಿನಲ್ಲಿದೆ. ಏನಂದ್ರೆ ಅಪಕಾರವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು. ಎಷ್ಟೋ ಉಪಕಾರ ಮಾಡಿರ್ತಾರೆ, ಆದರೆ ಅದೊಂದನ್ನು ಇಟ್ಕೊಂಡಿರ್ತೀಯ. ಹಾವು ಥರ, ಸ್ನೇಕ್ ಥರ ಅವರೆಲ್ಲ ವಿಷ ಒಳಗಡೆ ಇದ್ದೇ ಇರ್ತದೆ. ಯಾವಾಗಾದರೂ ಎಲ್ಲಾದರೂ ಯಾರ ಮುಂದೆ ಆದರೂ ಕಕ್ತಾರೆ. ದೇವರ ಸಮ್ಮುಖದಲ್ಲಿ ಕಕ್ಕೋ, ದೇವರು ನಿನ್ನನ್ನು ನಡೆಸ್ತಾನೆ. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅದು ಬದಲು ಪ್ರತಿ ದಿವಸ ಉಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊ. ಎಷ್ಟು ಉಪಕಾರ ಅದೇ ವ್ಯಕ್ತಿಯಿಂದ ನಿನಗಾಗಿದೆ, ಎಷ್ಟು ಉಪಕಾರ ಅದೇ ಗಂಡನಿಂದ ನಿನಗಾಗಿದೆ, ಎಷ್ಟು ಉಪಕಾರ ಅದೇ ಸಭಾಪಾಲಕನಿಂದ ನಿನಗಾಗಿದೆ, ಎಷ್ಟು ಉಪಕಾರ ಎಲ್ಲರ ಕೈ ಬಿಟ್ಟಾಗ ಸಭೆಯವರು ನಿನಗಾಗಿ ಎಷ್ಟು ಉಪಕಾರ ಮಾಡಿದ್ದಾರೆ. ಅಪಕಾರ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಪ್ರೀತಿ ಅಲ್ಲ, ಉಪಕಾರ ಮನಸ್ಸಿನಲ್ಲಿ ಇಟ್ಕೊಳ್ಳೋದು. ಮುಂದೆ ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ, ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಇದೊಂದು ಕಲೀರಿ. ನಿಜವಾದ ಪ್ರೀತಿ ಇದ್ರೆ ಅಡಕ್ಕು. ಎಲ್ಲಿ ನೋಡೋಣ? ಅಡಗಿಸ್ಕೊ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನನ್ನು ಅಡಗಿಸ್ಕೊ? ಬಾಯಿ ಮಾತನ್ನ ಅಡಗಿಸು. ಸ್ವಲ್ಪ ಸಮಯ ನೀವ್ಯಾರೋ ಕಿತ್ತಾಡ್ಬಿಟ್ಟಿರ್ತೀವಿ, ನಾನು ರಜನಿ ಕಿತ್ತಾಡ್ಬಿಟ್ಟಿದ್ದೀವಿ, ಸೀದಾ ಹೋಗ ಅವನ ಎಲ್ಲ ಹೇಳ್ಕೊಂಬಂಬಿಟ್ಟೆ ಅನ್ಕೋ, ದಿಢೀರ್ ಅಂದ್ಬಿಟ್ಟು ನಾನು ಅವನು ಸರಿ ಆಗ್ಬಿಡ್ತೀವಿ. ಆದರೆ ಹಿಂದೆ ಮಾತಾಡೋ ಮಾತುಗಳು ಅವ್ರು ಬಿಟ್ಟು ಇವ್ರು ಯಾರು ನನ್ನ ಹತ್ರನೇ ಬರೋದು. ಚೆನ್ನಾಗಿ ತಿಳ್ಕೊ. ನೀವು ಯಾರು ಒಳ್ಳೆಯವರಾಗಕ್ಕೆ ಹೋಗ್ಬೇಡಿ. ಸಭೆಯಲ್ಲಿರೋರೆಲ್ಲ ನನ್ನ ಹತ್ರ ಒಳ್ಳೆಯವರಾಗಿರ್ತಾರೆ ಅನ್ನೋದು ಮರಿಬೇಡ್ರಿ. ನಿನ್ನ ಹತ್ರ ನಾನು ಪಾಸ್ಟ್ ಕಂಡ್ರೆ ಆಗೋದೇ ಇಲ್ಲ. ಆ ವಯ್ಯ ಅಂತ ಮಾತಾಡೋರು ಕೆಲವರು ಪಾಸ್ಟಪ್ಪ ಅಂತಾರೆ ನನ್ನ ಹತ್ರ. ನಿನ್ನ ಹತ್ರ ಏನೇ ಬಾಯಿಂದ ಕಕ್ಕು ಅಂತ ಕಕ್ಸಿರ್ತಾರೋ ಅದನ್ನೆಲ್ಲ ನನ್ನ ಹತ್ರ ಕಕ್ಕವ್ರು ಇದ್ದಾರೆ ಕೆಲವರು. ಹುಷಾರಾಗಿರೋ. ಹಲ್ಲೆಲೂಯಾ. ಜಾಸ್ತಿ ಏನು ಮಾಡೋಂಗಿಲ್ಲ. ನಾನು ಅವ್ರು ಫೋನ್ ಮಾಡಿದ್ರೆ ಸಾಕು, LKG ಇಂದ ಡಿಗ್ರಿ ತನಕ PhD ತನಕ ಕಕ್ಬಿಟ್ಟಿರ್ತಾರೆ. ಆಮೇಲೆ ಕೆಟ್ಟವನಾಗೋದು ಯಾರೋ? ನೀನೇ. ಅಡಗಿಸ್ಕೊಳ್ಳಿ. ಹೇಳಿ ನೋಡೋಣ. ಕಂಟ್ರೋಲ್ ಮಾಡು. ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡು. ಹಲ್ಲೆಲೂಯಾ. ಮುಂದೆ ಎಲ್ಲವನ್ನ ನಂಬುತ್ತದೆ. ಇದೊಂದು 2 ಸರಿ ಹೇಳ್ರಿ. ಎಲ್ಲವನ್ನ ನಂಬುತ್ತೆ. ನಂಬಿಕೆನೇ ಜೀವನ. ಕ್ರೈಸ್ತ ಜೀವಿತ. ಎಷ್ಟು ಜನ ಯೇಸು ಸ್ವಾಮಿನ ಪ್ರತ್ಯಕ್ಷವಾಗಿ ನೋಡಿ ಯೇಸು ಸ್ವಾಮಿ ಜೊತೆ ನಾಷ್ಟ ಮಾಡಿದವ್ರು, ಊಟ ಮಾಡಿದವ್ರು ಇದ್ದೀರಾ? ಇಲ್ಲ ಅಲ್ವಾ? ಯೇಸು
ಬದುಕಿದ್ರು, ಸತ್ತರು, ಜೀವಂತವಾಗಿದ್ರು, ತಿರುಗಿ ಬರ್ತಾರೆ ಅನ್ನೋದನ್ನ ನಾವೇನ್ ಮಾಡ್ತೇವೆ? ನಂಬುವವರಾಗಿದ್ದೇವೆ. ಅದೇ ತರ ಎಲ್ಲವನ್ನ ಸರಿ ಹೋಗುತ್ತೆ, ನಂಬು. ನಿನ್ನ ವ್ಯಾಧಿ ಗುಣ ಆಗ್ತದೆ, ನಂಬು. ನಿನ್ನ ಪರಿಸ್ಥಿತಿಗಳ ಬದಲಾವಣೆ ಆಗ್ತದೆ, ನಂಬು. ನಂಬಿಕೆನೇ ಇಲ್ವಾ, ನೀನು ಉದ್ಧಾರನೇ ಆಗಲ್ಲ. ನಂಬಿಕೆ ಒಂದು ಮನುಷ್ಯನ ಜೀವಿತದ ರಕ್ತ ಇದ್ದ ಹಾಗೆ. ಏನಿದ್ದ ಹಾಗೆ? ರಕ್ತ ಎಲ್ಲ ಹೋದ್ರೆ ಏನಾಗ್ತಾರೆ? ಒಂದ್ಸಲ ಸತ್ತೋಯ್ತಾರೆ. ನಂಬಿಕೆ ಎಲ್ಲ ಹೋದ್ರೆ ಏನ್ ಮಾಡ್ತಾರೆ? ಆತ್ಮಿಕ ಜೀವಿತದಲ್ಲಿ ಸತ್ಯಣಗಳು ಕೆಲವೊಂದು ಸುತ್ತಾಡ್ತಾ ಇರ್ತವೆ, ಸತ್ಯಣಗಳ ಕೆಲವೊಂದು ಆರಾಧನೆ ಮಾಡ್ತಾ ಇರ್ತಾರೆ. ನನಗೊತ್ತು, ಆ ಮುಖ ನೋಡಿದರೆ ಒಳಗೆ ತುಸುನು ನಂಬಿಕೆ ಇಲ್ಲದಂತಹ ಮೃತದೇಹಗಳ ಆರಾಧನೆ ಮಾಡೋದು ನಾನು ನೋಡಿದ್ದೀನಿ. ಆದ್ರೆ ನಂಬಿಕೆ ಇರೋರು ಬಾಯಿ ಹಿಂಗೆ ಸುಮ್ಮನಿರಲ್ಲ, ಗಟ್ಟೆಗೆ ಆಮೇಲೆ ಹೇಳ್ತಾ ಇರ್ತದೆ, ಗಟ್ಟೆಗಲ್ಲೆಲ್ಲೂ ಹೇಳ್ತಾ ಇರ್ತದೆ, ಎಲ್ಲವನ್ನ ನಂಬ್ತದೆ. ಅಮ್ಮ ನಾನು ಇನ್ಮೇಲೆ ತಪ್ಪು ಮಾಡಲ್ಲ, ನಾನು ಕುಡ್ಕನೆ, ನಾನು ತಪ್ಪು ಮಾಡ್ದವನ, ಇನ್ಮೇಲೆ ಮಾಡಲ್ಲ ಅಂದಾಗ ನಂಬಬೇಕದನ್ನ. ನಂಬಲಿಲ್ಲ ಅಂದರೆ ಅದೇ ತಪ್ಪನ್ನು ಅವ್ರು ತಿರುಗಿ ಮಾಡ್ತಾರೆ. ನಿಮ್ಮ ಮಕ್ಕಳನ್ನ ಕರೆದು ಕುಣಿಸ್ಕೊಂಡು ಇವತ್ತೊಂದು ಮಾತು ಹೇಳ್ರಿ, ನಾನು ನಿನ್ನ ನಂಬ್ತೀನಿ. ಗಂಡನ ಹೆಂಡತಿ ಕೂತ್ಕೊಂಡು ಹೇಳ್ರಿ, ನಾನು ನಿನ್ನ ನಂಬ್ತೀನಿ. ಪ್ರತಿ ಸಾರಿ ಅವ್ರು ತಿರುಗಿ ತಪ್ಪು ಮಾಡಕ್ಕೆ ಹೋದಾಗ ಆ ಮಾತು ಅವ್ರನ್ನ ಚುಸ್ತಾ ಇರ್ತದೆ. ಏನಂದ್ರೆ, ನಾನು ಇಂಥ ಕೆಲಸ ಮಾಡಬಾರ್ದು, ನನ್ನನ್ನೊಬ್ಬ ನಂಬ್ತಾ ಇದ್ದಾನೆ. ನಾನು ಇಂಥ ಸಹವಾಸ ಮಾಡಬಾರ್ದು, ನನ್ನನ್ನೊಬ್ಳು ನಂಬ್ತಾ ಇದ್ದಾಳೆ. ಎಷ್ಟೇ ವರ್ಸ್ಟಲ್ಲಿ ವರ್ಸ್ಟಾಗಿರ್ಲಿರಿ, ಪ್ರೀತಿಯ ದೊಡ್ಡ ಗುಣ ಏನು ಗೊತ್ತಾ? ಎಲ್ಲವನ್ನ ನಂಬ್ತದೆ. ಗಟ್ಟೆಗೊಂದಾಮೇನು ಹೇಳ್ರಿ. ಮುಂದೆ ಎಲ್ಲವನ್ನ ನಿರೀಕ್ಷಿಸುತ್ತೆ, ಎಲ್ಲವನ್ನ ಎಲ್ಲ ಹೇಳಿ ನೋಡೋಣ. ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಸಹಿಸ್ಕೊಳ್ಳೋ ಗುಣ ಇರಬೇಕು. ಸಹಿಸ್ಕೊಳ್ಳಿ. ಅಲ್ಲೇಲೂಯ. ಇಲ್ಲ ನೀನು ಹೆಂಗಸು ಸಹಿಸ್ಬೇಕು ಅಂತ ಹೇಳ್ಬೇಡ್ರಿ, ಇಲ್ಲ ನಾನೇ ಹಂಗೆ ಹೇಳ್ಬೇಡ್ರಿ. ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ಸಹಿಸ್ಕೊಳ್ರಿ. ಒಂದು ಮಾತು ನೋವಾಗ ಥರ ಮಾತನಾಡಿದ್ರ ಸಹಿಸ್ಕೊಳ್ರಿ. ಎಲ್ಲವನ್ನ ತಾಳ್ಮೆಯಿಂದ ಅನುಸರಿಸ್ಕೊಳ್ರಿ. ಒಂದು ಮೈಂಡ್ ಸೆಟ್ಗೆ ಬನ್ರಿ, ನನ್ನ ಗಂಡ ಮನಸ್ಥಿತಿ ಇದೇ ಥರ ನಾನು ನಡಿಬೇಕು ಅನ್ರಿ. ನನ್ನ ಹೆಂಡತಿ ಮನಸ್ಥಿತಿ ಈ ಥರ ಇದೆ, ನಾವಿಬ್ರು ಅನುಸರಿಸಿ ನಡಿತೀವಿ. ಆದರೆ ಸತ್ಯಕ್ಕೆ ವಿರೋಧವಾಗಿ ನಿಂತಾಗ ವೈರಾಗ್ಯವಾಗಿ ನಿಂತ್ಕೊಳ್ರಿ. ದೇವರ ವಾಕ್ಯಕ್ಕೆ ವಿರೋಧವಾಗಿ ಯಾರೇ ಇದ್ರು ವೈರಾಗ್ಯವಾಗಿ ನಿಂತ್ಕೊಳ್ರಿ. ಅದು ಬಿಟ್ಟರೆ ಆಫೀಸರ್ ಯಾರೋ, ನಿಮ್ಮ ಮೇಲಧಿಕಾರಿ ಯಾರೋ ನಿಮ್ಮನ್ನು ಸಿಂಗ್ಲರಲ್ಲಿ ಬೈದ್ರೆ ಅಥವಾ ಮಾತಾಡಿದ್ರೆ ಹೆಂಗೆ ಸೈಲೆಂಟಾಗಿ ಬರ್ತೀರಿ? ನಿಮ್ಮ ಪಾಸ್ಟ್ ಒಂದು ಮಾತಂದರೆ ನೀವೆಲ್ಲ ಒಳ್ಳೆಯವರು ಬಿಡ್ರಿ. ನನಗೆ ಗೊತ್ತು ಮುಂದೆ ಮಾತಾಡಲ್ಲ, ನೀವೆಲ್ಲ ಒಳ್ಳೆಯವರು ಬಿಡ್ರಿ. ಹಿಂದೆ ಕಡೆ ಮಾತನಾಡಿದ್ರು ನಾನು ಹೇಳ್ತೀನಿ, ಸಹಿಸ್ಕೋ. ನಿನ್ನ ಹಿತಕ್ಕಾಗಿ, ನಿನ್ನ ಒಳ್ಳೆಯದಕ್ಕಾಗಿ ನಿನ್ನ ಹಿಂದೆ ಒಂದು ದೇವರಿದ್ದಾನೆ ಅನ್ನೋದನ್ನು ಮಾಡ್ತೀವಿ. ಯೇಸು ತನ್ನವರನ್ನ ಪ್ರೀತಿಸಿದನು, ತನ್ನವರನ್ನ ಪ್ರೀತಿಸಿದಾಗ ಅವನಿಗೆ ದ್ರೋಹ ಸಿಕ್ತು, ನಂಬಿಕೆ ದ್ರೋಹ ಸಿಕ್ತು. ಆ ನಂಬಿಕೆ ದ್ರೋಹ ಆದ್ರೂ ಯೇಸು ತಿರುಗಿ ಅವನನ್ನು ಪ್ರೀತಿಸಿದನು. ಆದರೆ ಇವನ್ ಪ್ರೀತಿ ತೋರಿಸ್ತಾ, ಪ್ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದವನು ಜ್ಞಾನ ಹಾಕೊಂಡು ಕರಳು ಸಿಡಿದೋಗಿ ವಾಸನೆ ಬಂದು ಏನ್ ಮಾಡಬೇಕು ಅನ್ಕೊಂಡಿದ್ನೋ, ಎಲ್ಲಿ ಉದ್ಧಾರ ಆಗ್ಬೇಕು ಅನ್ಕೊಂಡಿದ್ನೋ ಅಲ್ಲೇ ಸುತ್ತೋದ. ಆದರೆ ನಮ್ಮ ಗುಣ ಪ್ರೀತಿ ಕೊಡೋದು.